ಓಂ ಶಾಂತಿ. ಓಂ ಶಾಂತಿ. मुरली डेट अप्रैल 30, 2022 प्रातः मुरली बाप दादा मधुबन। मीठे बच्चे, बाप आए हैं तुम्हारा ज्ञान योग से श्रृंगार करने। बाप आए हैं तुम्हारा ज्ञान योग से श्रृंगार करने। उस श्रृंगार को कायम रखने के लिए, उस श्रृंगार को कायम रखने के लिए माया से कभी हार नहीं खाना। ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ತಂದೆ ಬಂದಿರೋದೇ ತಮ್ಮನ್ನು ಜ್ಞಾನ ಯೋಗದಿಂದ ಶೃಂಗಾರ ಮಾಡಲು. ಆ ಶೃಂಗಾರವನ್ನು ಕಾಯಮಾಗಿ ಇಟ್ಟುಕೊಳ್ಳಲು, ಸದಾ ಇಟ್ಟುಕೊಳ್ಳಲು ಮಾಯೆಯೊಂದಿಗೆ ಎಂದೂ ಸೋಲಬಾರದು ಅಂತ ಹೇಳ್ತಾರೆ. ಮಾಯೆಯೊಂದಿಗೆ ಸೋತರೆ ಆ ಶೃಂಗಾರ ಎಲ್ಲ ಹಾಲಾದಂಗೆ ಅಂತ ಹೇಳ್ತಿರ್ತಾರೆ. ಅದಕ್ಕೋಸ್ಕರ ಮಾಯೆಯೊಂದಿಗೆ ಎಂದಿಗೂ ಸೋಲಬಾರದು, ಜ್ಞಾನ ಯೋಗದ ಶೃಂಗಾರವನ್ನು ಕಾಯಮಾಗಿಟ್ಟುಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಪ್ರಶ್ನೆ, कौन सी एक छोटी बात निश्चय बुद्धि बच्चों के निश्चय को तोड़ संशय बुद्धि बना देती है. ಯಾವ ಒಂದು ಚಿಕ್ಕ ಮಾತು ನಿಶ್ಚಯ ಬುದ್ಧಿ ಮಕ್ಕಳ ನಿಶ್ಚಯವನ್ನು ಬದಲಾಯಿಸಿ ಸಂಶಯ ಬುದ್ಧಿಯಾಗಿ ಮಾಡುತ್ತದೆ. ಯಾವೊಂದು ಚಿಕ್ಕ ಮಾತು ನಿಶ್ಚಯ ಬುದ್ಧಿ ಮಕ್ಕಳ ನಿಶ್ಚಯವನ್ನು ತ್ಯಜಿಸಿ ಅಥವಾ ಬದಲಾಯಿಸಿ ಸಂಶಯ ಬುದ್ಧಿಯಾಗಿ ಮಾಡಿಬಿಡುತ್ತೆ. ಯಾವುದು? ತಂದೆ ಸರ್ವವ್ಯಾಪಿ ಅಂತ ಹೇಳಿರೋದು ವಿಸ್ಮೃತಿ. ಮತ್ತೆ उत्तर, निश्चय बुद्धि बच्चे अगर चलते चलते किसी छोटी भी भूल के भ्रम में फंस जाते हैं तो निश्चय टूट जाता है. श्रीमत के भ्रम पैदा हुआ तो माया संशय बुद्धि बना देगी. जो संशय बुद्धि बनते वह सर्विस भी नहीं कर सकते और उनसे विकारों को जीतने की मेहनत भी नहीं होती. ऐसा कमज़ोर बच्चों को भी रहम दिल बाप राय देते हैं, बच्चे अगर तुम्हें विकार सताते हैं, सर्विस भी नहीं करते तो बाप को तो याद करो. ಬಾಬಾ ಉತ್ತರದಲ್ಲಿ ತಿಳಿಸ್ತಾರೆ, ನಿಶ್ಚಯ ಬುದ್ಧಿ ಮಕ್ಕಳು ನಡೀತಾ ಯಾವುದೋ ಒಂದು ಚಿಕ್ಕ ತಪ್ಪಿನ ಭ್ರಮೆಯಲ್ಲಿ ಇದ್ದುಬಿಡುತ್ತಾರೆ ಅಂತ ಬಾಬಾ. ಇದು ನಿಶ್ಚಯವನ್ನು ತ್ಯಜಿಸಿಬಿಡುತ್ತೆ. ತಮ್ಮಲ್ಲೇ ಇರುವಂತಹ ಯಾವುದೊಂದು ಚಿಕ್ಕ ಬಲಹೀನತೆಯ ಭ್ರಮೆಯಲ್ಲಿ ಇದ್ದುಬಿಡುತ್ತೆ. ಬಾಬಾ ಮೊನ್ನೆ ಮುರಳಿಯಲ್ಲೂ ತಿಳಿಸ್ತಾ ಇದ್ದಾರೆ. ಕೆಲವರು ಹೇಳ್ತಾರಂತೆ, ಬಾಬಾ ನಾನು ಎಷ್ಟು ವರ್ಷದಿಂದ ಜ್ಞಾನದಲ್ಲಿ ಇದ್ದೀನಿ ಅಂದರೆ ಜ್ಞಾನದಲ್ಲಿ ನಡೀತಾ ಇದ್ದೀನಿ, ಆದರೆ ಕೋಪ ಕಡಿಮೆ ಆಗ್ತಾ ಇಲ್ಲ, ಆದರೆ ವಿಕಾರಗಳು ಕಡಿಮೆ ಆಗ್ತಾ ಇಲ್ಲ ಅಂತ ಇದೇ ಚಿಂತೆಯಲ್ಲಿ ಇದ್ಬಿಡ್ತಾರಂತೆ. ಇದೇ ಚಿಂತೆಯಲ್ಲಿರುವಂಥ ಕಾರಣ ಅವ್ರು ನಡೀತಾ ಇನ್ನೂ ಬೇಸರ ಆಗಿಬಿಟ್ಟು ಮುಂದೆ ನಡೀಲಿಕ್ಕೆ ಆಗೋದಿಲ್ಲ, ಆ ರೀತಿ ಆಗ್ಬಿಡುತ್ತೆ. ಅದಕ್ಕೆ ಬಾಬಾ ಅವತ್ತೇ ಉತ್ತರವನ್ನು ತಿಳಿಸಿದ್ರಲ್ಲ, ಮಕ್ಕಳೇ ನೀವು ನಿರ್ಗುಣರಾಗಲಿಕ್ಕೆ ತುಂಬ ಸಮಯ ಹಿಡಿತು. ಒಂದೊಂದು ಗುಣವನ್ನು ಕಲ್ಕೊಳ್ತಾ ಈಗ ನೀವು ನಿರ್ಗುಣರಾಗಿದ್ದೀರಲ್ವ. ಇವಾಗ ಒಂದೇ ಬಾರಿ ಗುಣ ಸಂಪನ್ನರಾಗಬೇಕಂದ್ರೆ ಹೆಂಗಾಗತ್ತೆ? ಮೆಲ್ಲನೆ ಹಾಕ್ತೀರಿ ಅಂತ ಬಾಬಾ ತಿಳಿಸಿದ್ರು. ಇವತ್ತು ಕೂಡ ಅದನ್ನೇ ಬಾಬಾ ತಿಳಿಸ್ತಾ ಇದ್ದಾರೆ. ಯಾವುದೊಂದು ಚಿಕ್ಕ ತಪ್ಪಿನ ಭ್ರಮೆಯಲ್ಲಿ ನೀವು ಸಿಕ್ಕಾಕೊಂಡ್ರು ನಿಮ್ಮ ನಿಶ್ಚಯ
ಮುರಿದಂಗೆ ಅಂತ ಬಾಬಾ ಹೇಳ್ತಾರೆ, ಮುರಿದು ಹೋದಂಗೆ. ಶ್ರೀಮತದ ಭ್ರಮೆ ನಿಮ್ಮಲ್ಲಿ ಉಟ್ಕೊಳ್ತು ಅಂತಂದ್ರೂ ಕೂಡ ಮಾಯೆ ಸಂಶಯ ಬುದ್ಧಿಯಾಗಿ ಮಾಡಿಬಿಡುತ್ತದೆ. ಇಲ್ಲಿ ತಿಳಿಸುವಂಥ ಯಾವುದೇ ಮಾತಿನ ಚಿಂತೆ ಅಥವಾ ಭ್ರಮೆಯಲ್ಲಿ ಮುಳುಗಬಾರದು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಬಾಬಾ ಏನು ತಿಳಿಸ್ತಾ ಇರೋದಂತೆ ನಾವು ನಡೀತಾ ಹೋಗ್ಬೇಕಷ್ಟೆ. ಯಾಕೆ, ಏನು, ಎತ್ತ ಅಂತ ಚಿಂತೆ ಮಾಡೋಕ್ಕೆ ಹೋಗಬೇಡಿ, ಅಥವಾ ಆ ಭ್ರಮೆಯಲ್ಲಿ ಸಿಕ್ಕಾಕೊಳಕ್ಕೆ ಹೋಗಬೇಡಿ ಅಂತ ಬಾಬಾ ಹೇಳ್ತಾರೆ. ಯಾರು ಸಂಶಯ ಬುದ್ಧಿಯವರಾಗಿರ್ತಾರೋ ಅವರು ಸರ್ವಿಸು ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಾಗೂ ವಿಕಾರಗಳ ಮೇಲೂ ಕೂಡ ಅವರು ಜಯವನ್ನು ಪಡೆದುಕೊಳ್ಳುವ ಪರಿಶ್ರಮವೂ ಕೂಡ ಮಾಡಿಕೊಳ್ಳುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಇಂಥ ಬಲಹೀನ ಮಕ್ಕಳ ಪ್ರತಿ ದಯಾಹೃದಿಯಾಗಿರುವ ತಂದೆ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಮಕ್ಕಳೇ, ಒಂದು ವೇಳೆ ನಿಮಗೆ ವಿಕಾರ ಸತಾಯಿಸ್ತಾ ಇದೆಯಾ, ಸರ್ವಿಸ್ ಮಾಡಲಿಕ್ಕೆ ಆಗ್ತಾ ಇಲ್ವಾ, ಇದೆಲ್ಲವನ್ನು ಬಿಟ್ಟುಬಿಡಿ. ನೀವು ತಂದೆನಂತಂದ್ರೂ ನೆನಪು ಮಾಡ್ಬೋದಲ್ವ. ನೀವು ಬಲೆ ಪೂರ್ತಿ ಶ್ರೀಮದ್ದಂತೆ ನಡೀಲಿಕ್ಕೆ ಆಗ್ತಾ ಇಲ್ಲ, ಬಾಬಂಗೆ ಹೇಳಿದಂಗೆ ಸೇವೆ ಮಾಡ್ತಾ ಇಲ್ಲ ಅಥವಾ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ತಂದೆ ನೆನಪಂತೂ ಮಾಡಿ, ಇಷ್ಟಂತೂ ಮಾಡ್ಬೋದಲ್ವ ಅಂತ ಬಾಬಾ ಸಲಹೆ ನೀಡ್ತಾ ಇದ್ದಾರೆ. ಗೀತ್ ತುಮ್ ಹಿ ಹೋ ಮಾತ್ ಪಿತಾ ಹಾಡಾಗಿದೆ, ನೀವೇ ತಾಯಿ ತಂದೆ. ಓಂ ಶಾಂತಿ. ಯಹ ಕಿಸ್ಕಿ ಮಹಿಮಾ ಹೇ, ಇದು ಯಾರ ಮಹಿಮೆಯಾಗಿದೆ? ಮಾತ್ ಪಿತಾ ಕಿ, ತಾಯಿ ತಂದೆಯ ಮಹಿಮೆಯಾಗಿದೆ. ತುಮ್ ಉಸ್ ಮಾತ್ ಪಿತಾ ಕೆ ಬಚ್ಚೆ ಹೋ, ಉನ್ಕೋ ಕಹಾ ಜಾತಾ ಹೇ ಬೇಹದ್ ಕಾ ರಚಯಿತ. ತಾಯಿ ತಂದೆ ಶಿವ ಬಾಬಾ ಆಗಿದ್ದಾರೆ, ಅದಕ್ಕೋಸ್ಕರ ಅವರ ಮಕ್ಕಳು ನಾವೆಲ್ಲರೂ ಕೂಡ ಆಗಿದ್ದೀವಿ. ಅವರನ್ನೇ ಬೇಹದ್ದಿನ ರಚಯಿತ ಅಂತ ಹೇಳಲಾಗುತ್ತದೆ. ಕಿತನೇ ಬ್ರಹ್ಮಕುಮಾರ ಕುಮಾರಿಯ, ಅವರ ರಚನೆ ಅಂದರೆ ಅವರ ಮಕ್ಕಳು ಎಷ್ಟೊಂದು ಬ್ರಹ್ಮಕುಮಾರ ಕುಮಾರಿಯರಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. जगदम्बा और जगत पिता ब्रह्मा के भी चित्र है, सिर्फ भिन्न चित्र बना दिया है. तुम जानते हो विश्व के आदि अर्थात सतयुग में आता सत्ता, फिर अभी से बेहद के बाप से बेहद के सुख का वर्षा ले रहे हैं. यहाँ महिमा लौकिक माँ बाप की नहीं हो सकती, यह है बेहद के माँ बाप की बात. ತಂದೆ ಹೇಳ್ತಾ ಇದ್ದಾರೆ, ಇಲ್ಲಿ ಜಗದಂಬ ಹಾಗೂ ಜಗತ್ ಪಿತಾನೂ ಇದ್ದಾರೆ, ಬ್ರಹ್ಮನ ಚಿತ್ರವೂ ಕೂಡ ಇದೆ. ಆದರೆ ಎಲ್ಲ ಚಿತ್ರವನ್ನು ಭಿನ್ನ ಭಿನ್ನವಾಗಿ ಬಿಡಿಸಿದ್ದಾರೆ. ಆದರೆ ನಿಮಗೆ ಗೊತ್ತಿದೆ, ವಿಶ್ವದ ಆದಿ ಸಮಯದಲ್ಲಿ, ಸತ್ಯುಗದ ಸಮಯದಲ್ಲಿ ಎಷ್ಟು ಅಪಾರ ಸುಖವಿತ್ತು ಅಂತ ಹೇಳ್ತಾರೆ. ಹಾಗೂ ಈಗ ನೋಡಿದ್ರೆ ಅಂತಹ ಸುಖ ಇಲ್ಲ. ಅದಕ್ಕೋಸ್ಕರ ಬೇಹದ್ದಿನ ತಂದೆ ಬಂದು ಬೇಹದ್ದಿನ ಸುಖದ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ. ಈ ಮಹಿಮೆ ಲೌಕಿಕ ತಾಯಿ ತಂದೆದ, ನೀವೇ ತಂದೆ ನೀವೇ ತಾಯಿ ಅಂತ ಹಾಡಿದ್ವಲ್ಲ, ಯಾರ್ದು? ಈ ಬೇಹದ್ದಿನ ತಾಯಿ ತಂದೆಯ ಮಾತು. ಪರಂಪಿತ ಪರಮಾತ್ಮ ಕೋ ಹಿ ಮಾತ್ ಪಿತಾ ಕಹಾ ಜಾತ. ಪರಂಪಿತ ಪರಮಾತ್ಮನಿಗೆ ತಾಯಿ ತಂದೆ ಎಂದು ಹೇಳಲಾಗುತ್ತದೆ. ಪರಂತು ವಾಹೇ ನಿರಾಕಾರ, ನಮ್ಮ ನಿಜವಾಗಿರುವಂಥ ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ತಾಯಿ ತಂದೆ ಅಥವಾ ಸರ್ವ ಸಂಬಂಧಿ ಯಾರು? ಪರಮಾತ್ಮ ಒಬ್ಬರೇ. ಆದರೆ ಅವರು ಹೆಂಗಿದ್ದಾರೆ? ನಿರಾಕಾರವಾಗಿದ್ದಾರೆ. या तो बहुत बार समझाया है कि नई रचना नए धर्म के लिए नया ज्ञान है. देवी देवता धर्म अब है नहीं. कोई भी नहीं कहेंगे कि हमारा देवी देवता धर्म है, क्योंकि वह तो संपूर्ण निर्विकारी है. अभी है सब विकारी, और धर्म प्रायलोक भी ज़रूर होना चाहिए. तो तभी फिर उस धर्म की स्थापना करने के लिए बाप को आना पड़े. ನೋಡಿ, ಬಾಬಾ ಹೇಳ್ತಾ ಇದ್ದಾರೆ, ಎಷ್ಟೊಂದು ಬಾರಿ ತಂದೆ ಅರ್ಥ ಮಾಡಿಸಿದ್ದಾರೆ. ಏನು ಅಂದರೆ, ಇದು ಹೊಸ ರಚನೆಗಾಗಿ, ಹೊಸ ಧರ್ಮಕ್ಕಾಗಿ ತಿಳಿಸುತ್ತಿರುವಂತಹ ಹೊಸ ಜ್ಞಾನ ಅಂತ ಬಾಬಾ ಹೇಳ್ತಾರೆ. ಈ ಜ್ಞಾನ ನಾವು ಎಲ್ಲಿಯೂ ಸಹ ಕೇಳಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ದೇವಿ ದೇವತಾ ಧರ್ಮ ಯಾವುದಿತ್ತೋ ಈಗ ಅದು ಇಲ್ಲ. ಅದಕ್ಕೋಸ್ಕರ ಯಾರೂ ಕೂಡ ನಾವು ದೇವಿ ದೇವತಾ ಧರ್ಮದವರು ಅಂತ ಹೇಳಿಕೊಳ್ಳಲು ಸಾಧ್ಯ ಇಲ್ಲ. ನಾವೇ ಹೇಳ್ಕೊಳ್ಳಲು ಸಾಧ್ಯನಾ? ನಾವು ದೇವಿ ದೇವತೆರಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯನಾ? ಇಲ್ಲ. ಏಕೆಂದರೆ ಬಾಬಾ ಹೇಳ್ತಿದ್ದಾರೆ, ಅವರು ಸಂಪೂರ್ಣ ನಿರ್ವಿಕಾರಿಯರಾಗಿದ್ದರು ಅಂತ ಹೇಳ್ತಿದ್ದಾರೆ. ಈಗ ಎಲ್ಲರೂ ವಿಕಾರಿಗಳಾಗ್ಬಿಟ್ಟಿದ್ದಾರೆ. ಹಾಗೂ
ಎಲ್ಲ ಈ ಧರ್ಮವೂ ಕೂಡ ಅಂದರೆ ವಾಸ್ತವಿಕ ನಮ್ಮ ಧರ್ಮವೂ ಕೂಡ ಪ್ರಾಯಲೋಪವಾಗಿಬಿಟ್ಟಿದೆ. ಈಗ ಅನೇಕ ಧರ್ಮಗಳ ವಿನಾಶ ಮಾಡಿ ಏಕ ಧರ್ಮವನ್ನು ತಂದೆ ಬಂದು ಸ್ಥಾಪನೆ ಮಾಡಲು ಬರುತ್ತಾರೆ ಅಂತ ಬಾಬಾ ಹೇಳ್ತಾರೆ. ಅಭಿ ತುಮ್ ಬಚ್ಚೋं को बाप और वर्षे को याद करना है. ಬಾಬಾ ಹೇಳ್ತಾರೆ, ನಾನಂತೂ ಬಂದಿದ್ದೇನೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಲು, ಸುಖಮಯ ರಾಜ್ಯವನ್ನು ಕೊಡಲು. ಆದರೆ ಈಗ ನಿಮ್ಮ ಕರ್ತವ್ಯ ಏನು? ತಂದೆಯನ್ನು ಹಾಗೂ ಆಸ್ತಿಯನ್ನು ನೆನಪು ಮಾಡುವುದು ಅಂತ ಬಾಬಾ ಹೇಳ್ತಾರೆ. ನಮ್ಮ ಕರ್ತವ್ಯ ಏನಾಗಿದೆ ಈ ಸಮಯದಲ್ಲಿ? ತಂದೆಯನ್ನು ಹಾಗೂ ಆಸ್ತಿಯನ್ನು ನೆನಪು ಮಾಡುವುದು. वर्षा के लिए माँ के पेट से जन्म ले फिर बाप को याद करते हैं. जन्म तो लिया परंतु थ्रू किसके? माँ से जन्म लेते हैं. यह भी ऐसे है, थ्रू माँ के तुम बच्चे बने हो. याद करते हो शिव बाबा को वर्षा लेने के लिए वया माँ, परंतु कोई को निश्चय है कोई को नहीं. ऐसा नहीं कि सभी को निश्चय है. माया गुटखा दिलाती रहती है, कहाँ ना कहाँ फंस पड़ते हैं. श्रीमत पर ना चलने वाले अपनी ही भूलों के भ्रम में फंसते हैं. निश्चय है तो फिर और सब बातें छोड़ देते हैं. सुनना है और सुनाना है. ಈಗ ಹಿಂಗೆ ಒಂದು ಮಗು ತಾಯಿಯ ಗರ್ಭದಿಂದ ಜನ್ಮವನ್ನು ಪಡೆದು ತಂದೆಯನ್ನು ಆಸ್ತಿಗಾಗಿ ನೆನಪು ಮಾಡುತ್ತದೆಯೋ, ಇಲ್ಲೂ ಕೂಡ ಅದೇ ರೀತಿ ಅಂತ ಬಾಬಾ ಹೇಳ್ತಾರೆ. ನಿಮಗೆ ಜನ್ಮ ಆಗೋದು ತಾಯಿಯ ಮುಖಾಂತರವೇ ಅಂತ ಹೇಳ್ತಾರೆ. ಅದ್ರ ನೆನಪು ಮಾಡೋದು ಯಾರನ್ನು? ತಂದೆಯನ್ನು. ಅಂದರೆ ಇಲ್ಲಿ ಬ್ರಹ್ಮ ತಾಯಿಯಿಂದ ನಾವು ಜನ್ಮವನ್ನು ಪಡ್ಕೊಳ್ತೀವಿ, ಅಂದರೆ ಅವ್ರ ಮುಖ ಕಮಲದಿಂದ ನಾವು ಜನ್ಮವನ್ನು ಪಡೆಯುತ್ತೀವಿ. ಹಾಗೂ ಶಿವ ತಂದೆಯನ್ನು ನಾವು ಆಸ್ತಿಗಾಗಿ ನೆನಪು ಮಾಡ್ತೇವೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆಸ್ತಿ ಅಂತೂ ಸಿಗುತ್ತೆ, ಆದರೆ ಯಾರ ಮೂಲಕ ನಾವು ಆಸ್ತಿಗೆ ಹಕ್ಕುದಾರರಾಗಿದೆ ಅಂದರೆ ಮಮ್ಮಾರವರ ಅಂದರೆ ತಾಯಿಯ ಮೂಲಕ, ಬ್ರಹ್ಮನ ಮೂಲಕ ಅಂತ ಹೇಳ್ತಾ ಇದ್ದಾರೆ. ಇದು ಈ ಮಾತೇನಿದೆ, ಕೆಲವರಿಗೆ ನಿಶ್ಚಯ ಇದೆ, ಕೆಲವರಿಗೆ ನಿಶ್ಚಯ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಅಂದರೆ ಎಲ್ಲರಿಗೂ ನಿಶ್ಚಯ ಇಲ್ಲ ಅಂತ ತಂದೆ ಹೇಳುತ್ತಾ ಇಲ್ಲ, ಆದರೆ ಮಾಯ ಏನು ಮಾಡುತ್ತೆ, ಕೆಲವರಿಗೆ ನಿಶ್ಚಯವನ್ನು ತ್ಯಜಿಸಿಬಿಡುತ್ತದೆ. ಅದಕ್ಕೋಸ್ಕರ ಎಲ್ಲ ಮಾತುಗಳನ್ನು ಬಿಡಿ, ಒಂದು ಮಾತಿನಲ್ಲೇ ನೀವಿರಿ. ಶ್ರೀಮತವೆನ್ನುವಂತಹ ಭ್ರಮೆಯಲ್ಲೂ ಕೂಡ ನೀವು ಸಿಕ್ಕಾಕೊಳ್ಳಬೇಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಶ್ರೀಮದಂತೆ ಯಾರು ನಡೆಯಲ್ವೋ ಅವರಿಗೆ ಚಿಂತೆ ನಡೀತಾ ಇರುತ್ತಂತೆ. ನಡೆಯುವಂಥವ್ರಿಗೆ ಚಿಂತೆ ನಡೆಯಲ್ಲ, ಆದರೆ ಯಾರು ಶ್ರೀಮದಂತೆ ನಡೆಯಲ್ವೋ ಅವ್ರಿಗೆ ಚಿಂತೆ ನಡೀತಾ ಇರುತ್ತೆ, ಅಲ್ಲೇ ನಿಂತು ಹೋಗ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ರೀತಿ ಆಗಬೇಡಿ ಮಕ್ಕಳಿಗೆ, ನಿಶ್ಚಯ ಇಟ್ಕೊಳ್ಳಿ, ಮುಂದೆ ಹೋಗ್ತಾರೆ, ಎಲ್ಲ ಮಾತುಗಳನ್ನು ಬಿಟ್ಟು ಬಿಡಿ ಅಂತ ಬಾಬಾ ಹೇಳ್ತಾರೆ. ಇಲ್ಲಿ ನಿಮ್ಮ ಕರ್ತವ್ಯ ಏನು? ಕೇಳುವುದು ಹಾಗೂ ಎಲ್ಲರಿಗೂ ಹೇಳುವುದು. ಕೇಳುವುದಂದರೆ ನಾವು ಧಾರಣೆ ಮಾಡುವುದು, ಹೇಳುವುದಂದ್ರೇನು? ಸೇವೆ ಮಾಡುವುದು ಅಂತ ಹೇಳ್ತಾ ಇದ್ದಾರೆ. कोई कहते हैं हम सर्विस नहीं कर सकते, प्रजा नहीं बनाएंगे तो राजा भी नहीं बनेंगे. अच्छा, और कुछ नहीं कर सकते हो तो सिर्फ बाबा को याद करो, स्वर्ग में आ जाएंगे. अच्छा, विकारों को जीतने की मेहनत नहीं पहुंचती, फिर भी बाप को याद करो तो स्वर्ग में आ जाएंगे, परंतु पद कम मिलेगा. ಕೆಲವರು ಹೇಳ್ತಾರಂತೆ, ಬಾಬಾ ನಾವು ಸರ್ವಿಸ್ಸೇ ಮಾಡಲಿಕ್ಕಾಗಲ್ಲ, ಬಾಬಾ ಆಗ್ತಾ ಇಲ್ಲ, ನಾವು ಪ್ರಜೆಗಳನ್ನು ತಯಾರು ಮಾಡ್ಕೊಳ್ಳೋದಿಲ್ಲ. ಪ್ರಜೆಗಳು ತಯಾರಾಗಿಲ್ಲ ಅಂದರೆ ಅದರ ಅರ್ಥ ಏನೋ, ಅವರು ರಾಜರಾಗಲಿಕ್ಕೆ ಯೋಗ್ಯರಲ್ಲ ಅಂತ ಬಾಬಾ ಹೇಳ್ತಾರೆ. ಒಳ್ಳೆಯದು, ನೀವೇನೂ ಮಾಡಲಿಕ್ಕಾಗಿಲ್ಲ ಅಂತಂದರೆ ಕೇವಲ ತಂದೆನಂತಾದರೂ ನೆನಪು ಮಾಡಿ, ಸ್ವರ್ಗದಲ್ಲಾದರೂ ಬರ್ತೀರಾ. ವಿಕಾರಗಳ ಮೇಲೆ ನೀವು ಜಯವನ್ನು ಪಡೆದುಕೊಳ್ಳೋ ಪರಿಶ್ರಮ ಮಾಡಿಲ್ಲ ಅಂತಂದರೆ ಅಟ್ಲೀಸ್ಟ್ ನೀವು ತಂದೆಯನ್ನಾದರೂ ನೆನಪು ಮಾಡಿ ಸ್ವರ್ಗದಲ್ಲಾದರೂ ಬಂದುಬಿಡ್ತೀರಾ. ಆದರೆ ಪದವಿಯಂತೂ ಕಡಿಮೆ ಸಿಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕೂ ಕೂಡ ಜಯಿಸಬೇಕು ಅಂತಂದರೆ ನಾವು ಇನ್ನೂ ಸ್ವಲ್ಪ ಪರಿಶ್ರಮವನ್ನು ಮಾಡಬೇಕಾಗತ್ತೆ. ಬಾಪ್ ಸಮझाते हैं ಭಕ್ತಿ ಕಾ ಪಾಠ ಖತಮ್ ಹೋನಾ ಹೈ. ತಂದೆ ಅರ್ಥ ಮಾಡಿಸ್ತಾರೆ, ಮಕ್ಕಳೇ ಈಗ ಭಕ್ತಿಯ ಪಾತ್ರ ಸಮಾಪ್ತಿ ಆಗಬೇಕಾಗಿದೆ. ಭಕ್ತಿ ಕಾ ಫಲ್ ದೇನೆ ಕೌನ್ ಆಯಾ ಹೈ? ಬಾಪ್ ಆಯೇ ಹೈ. ಭಕ್ತಿಯ ಫಲವನ್ನು ನೀಡಲು ತಂದೆಯೇ ಬಂದಿದ್ದಾರೆ. ತುಮ್ ಹಿ ನಂಬರ್ ವಾರ್ ಪೂರಿ ಭಕ್ತಿ ಕರ್ತೆ ಹೋ. ನೀವು ಸಹ ನಂಬರ್ ವಾರ್ ಆಗಿ ಭಕ್ತಿಯನ್ನು ಪೂರ್ತಿ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಪೆಹಲೆ ಕರ್ತೆ ಹೋ ಶಿವ ಬಾಬಾ, ಫಿರ್ ब्रह्मा विष्णु शंकर की. अभी तो देखो गली गली में कितने मंदिर बना दिए हैं, कितने सत्संग होते हैं. जहाँ यह सब चीज़ें बहुत हैं वहाँ फिर और कुछ भी नहीं रहेगा.
एक भी मंदिर नहीं रहेगा। अभी तो भक्ति की कितनी सामग्री है। द्वापर कलयुग है भक्ति मार्ग का युग, तमो प्रधान बनने का युग। अब बाप इन सब झंझाटों से छुड़ा देते हैं। कहते हैं हियर नो इविल, सी नो इविल, ಆಮೇಲೆ ಟಾಕ್ नो इविल, देह सहित इन सबसे ममत्व मिटाओ। ಅದಕ್ಕೆ ತಂದೆ ಹೇಳ್ತಾ ಇದ್ದಾರೆ, ಭಕ್ತಿಯ ಫಲವನ್ನು ಕೊಡಲು ತಂದೆಯೇ ಬಂದಿದ್ದಾರೆ. ನೀವು ನಂಬರ್ ವಾರ್ ಆಗಿ ಎಲ್ಲರೂ ಭಕ್ತಿ ಪೂರ್ತಿ ಮಾಡ್ಕೊಂಡು ಬಂದಿದ್ದೀರಿ. ಮೊಟ್ಟ ಮೊದಲು ಶಿವಬಾಬಾವರ ಪೂಜೆ ನಡೆಯುತ್ತೆ, ಆನಂತರ ಬ್ರಹ್ಮ ವಿಷ್ಣು ಶಂಕರದ್ದು, ಆನಂತರ ನೋಡಿ ಈ ಸಮಯದಲ್ಲಿ ಗಲ್ಲಿಯಲ್ಲೂ ಕೂಡ ಎಷ್ಟೊಂದು ಮಂದಿರಗಳಾಗ್ಬಿಟ್ಟಿವೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಎಷ್ಟೊಂದು ಸತ್ಸಂಗಗಳು ನಡೆಯುತ್ತೆ. ಈ ಎಲ್ಲ ಯಾವುದೆಲ್ಲ ವಿಧಿ ನಡೀತಾ ಇದೆಯೋ ಅಥವಾ ಯಾವುದೆಲ್ಲ ಪೂಜೆ ಇತ್ಯಾದಿ ಭಕ್ತಿ ನಡೀತಾ ಇದೆಯೋ ಇದು ಯಾವುದೂ ಕೂಡ ಸತ್ಯುಗದಲ್ಲಿ ಇರುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಇಲ್ಲಿ ಎಷ್ಟೊಂದು ಮಂದಿರಗಳಿದೆ, ಇದರಲ್ಲಿ ಒಂದು ಮಂದಿರವೂ ಕೂಡ ಸತ್ಯುಗದಲ್ಲಿ ಉಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಯಾಕೆಂದರೆ ಇದೆಲ್ಲವೂ ಕೂಡ ಭಕ್ತಿ ಮಾರ್ಗದ ಸಾಮಗ್ರಿ ಅಂತ ಬಾಬಾ ಹೇಳ್ತದೆ. ಇದೆಲ್ಲವೂ ಕೂಡ ನೀವು ಭಕ್ತಿ ಮಾರ್ಗದಿಂದ ಮಾಡ್ತಾ ಬಂದಿರೋದು. ಅದಕ್ಕೆ ದ್ವಾಪರ ಕಲಿಯುಗವನ್ನು ಭಕ್ತಿ ಮಾರ್ಗದ ಯುಗ ಅಥವಾ ಭಕ್ತಿಯ ಯುಗ ಅಂತ ಹೇಳಲಾಗುತ್ತೆ. ತಮೋಪ್ರಧಾನ ಆಗುವ ಯುಗವಾಗಿದೆ. ಈಗ ತಂದೆ ಬಂದು ಎಲ್ಲ ಜಂಜಾಟಗಳಿಂದ ಬಿಡಿಸ್ತಾ ಇದ್ದಾರೆ ಅಂತ ಬಾಬಾ ಹೇಳ್ತಾರೆ. ಭಕ್ತಿಯಲ್ಲೂ ಎಷ್ಟು ಜಂಜಾಟ ಇದೆಯಲ್ವಾ, ಒಂದಾದ್ಮೇಲೆ ಇನ್ನೊಂದು, ಇನ್ನೊಂದಾದ್ಮೇಲೆ ಇನ್ನೊಂದು. ಬಾಬಾ ಹೇಳ್ತಾರೆ ಎಲ್ಲ ಜಂಜಾಟಗಳಿಂದ ನಾನೇ ಬಂದು ಬಿಡಿಸ್ತೀನಿ. ಅದಕ್ಕೆ ತಂದೆ ಹೇಳ್ತಿದ್ದಾರೆ, ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ಮಾತನಾಡಬೇಡಿ, ಕೆಟ್ಟದ್ದನ್ನು ನೋಡಬೇಡಿ ಅಂತ. ದೇಹ ಸಹಿತ ಎಲ್ಲದರ ಮೇಲೆ ಮಮತ್ವವನ್ನು ತೆಗೆಯುತ್ತಾ ಬನ್ನಿ ಅಂತ ಬಾಬಾ ಹೇಳ್ತಾರೆ. ಯಾವುದ್ರ ಮೇಲೂ ಸಹ ಮಮತ್ವ ಬೇಡ. अब तुम्हें नए घर में चलना है. ಬಾಬಾ ಹೇಳ್ತಾರೆ ಇವಾಗ ನೀವು ಹೊಸ ಮನೆಗೆ ಹೋಗ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಇನ್ಬಿಲ್ಡ್ ಫರ್ನಿಚರ್ಸ್ ಬಾಬಾ ಕೊಡೋದು ಹೊಸ ಪ್ರಪಂಚದಲ್ಲಿ. ಇಲ್ಲಿ ಅಯ್ಯೋ ಈ ವಾಷಿಂಗ್ ಮಿಷಿನ್ ತಗೊಳೋಣ, ಈ ಶೋ ಪೀಸ್ ತಗೊಳೋಣ ಅಂತ ಇಟ್ಕೊಳ್ಬೇಡಿ, ಎಲ್ಲ ಬಿಟ್ಟುಬಿಡಿ, ನಾನು ನಿಮಗೆ ಹೊಸ ಮನೆ ಕರ್ಕೊಂಡು ಹೋಗ್ತೀನಿ, ಎಲ್ಲ ಹೊಸದೇ ಇರುತ್ತೆ ಅಂತ ಬಾಬಾ ಹೇಳ್ತಾರೆ. जब स्थापना हो जाए तब तो चलेंगे ना, यह है पुरानी दुनिया दुखदाम, यह है अंतिम जन्म. ಬಾಬಾ ಹೇಳ್ತಾರೆ ಸ್ಥಾಪನೆ ಆದಮೇಲೆ ತಾನೇ ನೀವೆಲ್ಲರೂ ಕೂಡ ಪ್ರಪಂಚಕ್ಕೆ ಹೋಗುವುದು. ಆದ್ದರಿಂದ ಈ ಪ್ರಪಂಚ ಈಗ ಹಳೆಯದಾಗ್ಬಿಟ್ಟಿದೆ, ಅದಕ್ಕೆ ಇದನ್ನು ದುಃಖಧಾಮ ಅಥವಾ ಹಳೆಯ ಪ್ರಪಂಚ ಅಂತ ಹೇಳಲಾಗುತ್ತೆ. ಇದು ನಮ್ಮ ಅಂತಿಮ ಜನ್ಮವಾಗಿದೆ. ಈಗ ಇಲ್ಲಿಯೇ ಇದೆಲ್ಲವೂ ಕೂಡ ಸಮಾಪ್ತಿಯಾಗೋಗುತ್ತೆ. ಆದ್ದರಿಂದ ಮೋಹವನ್ನು ತ್ಯಜಿಸಬೇಕು. अभी तुम ईश्वर की गोद में बैठे हो, माता पिता की गोद में हो. ಬಾಬಾ ಹೇಳ್ತಾರೆ ಇವಾಗ ನೀವು ಈಶ್ವರನ ಮಡಿಲಲ್ಲಿ ಕುಳಿತುಕೊಂಡಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ಯಾರ ಮಡಿಲಲ್ಲಿ? ಈಶ್ವರನ ಮಡಿಲಲ್ಲಿ ಅಂತ ಬಾಬಾ ಹೇಳ್ತಾರೆ. ನಮ್ಮ ತಾಯಿ ತಂದೆಯ ಮಡಿಲಲ್ಲಿ ಕುಳಿತಿದ್ದೇವೆ. माता पिता की गोद में लामूजी बाप ब्रह्मा मुख से तुमको जन्म देते हैं तो यह माँ हो गई, लेकिन तुम्हारी बुद्धि फिर भी शिव बाबा की तरफ चली जाती है. तुम माता पिता हम बालक तेरे, शिव बाबा तरफ लव चला जाता है. तुम सजनिया भी हो, शिव बाबा आया है तुमको श्रृंगार कर लायक बनाने. ज्ञान और योग से तुम बच्चों को श्रृंगारते हैं. सिर्फ तुम नहीं हो, यह आवाज़ तो सब सेंटर्स पर सुनते हैं, हजारों सुनते रहेंगे. सभी का श्रृंगार होता रहता है. कितने श्रृंगार करते करते फिर मैले हो जाते हैं. बाबा गधे का मिसल देते हैं ना. ಬಾಬಾ ಹೇಳ್ತಾ ಇದ್ದಾರೆ ಈಗ ನೀವು ತಾಯಿ ತಂದೆ ನಾವು ನಿಮ್ಮ ಬಾಲಕರು ಅಂತ ಗಾಯನ ಮಾಡ್ತಾ ಬಂದ್ರಿ. ಈಗ ನಿಮ್ಮ ಪ್ರೀತಿ ಪೂರ್ತಿ ಯಾರ ಕಡೆ ಹೋಗ್ಬಿಡುತ್ತೆ? ಶಿವ ಬಾಬಾವರ ಕಡೆನೇ ಅಲ್ವಾ. ಬಾಬಾ ಹೇಳ್ತಾರೆ ಇಲ್ಲಿ ಬಲೆ ನಿಮ್ಗೆ ಜನ್ಮ ತಾಯಿಯಿಂದ ಸಿಕ್ಕಿರ್ಬೋದು, ಆದರೆ ನಿಮ್ಮ ಬುದ್ಧಿ ಯಾರ ಜೊತೆಯಲ್ಲಿರಬೇಕು? ಶಿವ ಬಾಬಾವರ ಜೊತೆಯಲ್ಲಿರಬೇಕು ಅಂತ ಹೇಳ್ತಾ ಇದ್ದಾರೆ. ಶಿವ ಬಾಬಾವರೇ ಬಂದು ನಮ್ಮನ್ನು ಶೃಂಗಾರ ಮಾಡಿ ಯೋಗ್ಯರನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಗೋಸ್ಕರ ಈಗ ನಮ್ಮೆಲ್ಲರ ಶೃಂಗಾರ ಆಗ್ತಾ ಇದೆ ಅಂತ ಬಾಬಾ ಹೇಳ್ತಾರೆ. ಶೃಂಗಾರ ಮಾಡ್ತಿದ್ದಾರೆ ಬಾಬಾ ಯಾವುದ್ರ ಮೂಲಕ? ಜ್ಞಾನ ಹಾಗೂ ಯೋಗದ ಮೂಲಕ.
ಬಾಬಾ ಹೇಳ್ತಾರೆ, ಆ ಸಮಯದಲ್ಲಿ ಯಾರು ಎದುರುಗಡೆ ಕೂತ್ಕೊಂಡಿದ್ರು ನೀವು ಮಾತ್ರ ಕೇಳುತ್ತಾ ಇದ್ದೀರಿ, ನಿಮಗೆ ಮಾತ್ರ ನಾನು ಶೃಂಗಾರ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. ಇದರಿಂದ ಅನೇಕರು ಕೇಳುತ್ತಾರೆ, ಅನೇಕ ಆತ್ಮರ ಶೃಂಗಾರವೂ ಸಹ ನಾನು ಮಾಡ್ತಾ ಇದ್ದೀನಿ ಅಂತ ಬಾಬಾ ಹೇಳ್ತಾರೆ. ನೀವೆಲ್ಲರೂ ಕೂಡ ನನ್ನ ಪ್ರಿಯತಮೆಯರು ಅಂತ ಬಾಬಾ ಹೇಳ್ತಾರೆ. ಪ್ರಿಯತಮೆಯರಿಗೆ ಸ್ವಯಂ ಪ್ರಿಯತಮನೆ ಬಂದು ಶೃಂಗಾರ ಮಾಡ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ಈ ಧ್ವನಿ ಏನಿದೆ ಪ್ರತಿಯೊಂದು ಸೆಂಟರಲ್ಲೂ ಕೂಡ ಕೇಳ್ತಾ ಇದ್ದಾರೆ. ಸಾವಿರಾರು ಜನ ಇದನ್ನು ಕೇಳಿ ಶೃಂಗಾರ ಮಾಡಿಕೊಳ್ತಾ ಇದ್ದಾರೆ ಅಂತ ಬಾಬಾ ಹೇಳ್ತಾರೆ. ತಂದೆ ಈ ರೀತಿ ಶೃಂಗಾರ ಮಾಡ್ತಾ 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 ಅಂತಿಮದಲ್ಲಿ ಏನಾಗ್ಬಿಡ್ತಾರಂತೆ, ಅವರೇ ಮಲಿನ ಆಗ್ಬಿಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಹಿಂಗೆ ಕತೆ ಇರುತ್ತೆ. ಕತೆಗೆ ಎಷ್ಟು ಶೃಂಗಾರ ಮಾಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿ ಕಳಿಸಿದ್ರು ಏನಾಗ್ಬಿಡುತ್ತದು, ಎಲ್ಲಿ ಕೆಸರಿರುತ್ತೆ ಅಲ್ಲಿ ಚೆನ್ನಾಗಿ ಒಳ್ಳಾಡಿ ಬಂದ್ಬಿಡುತ್ತೆ ಅಲ್ವಾ. ಅದೇ ರೀತಿ ಬಾಬಾ ಹೇಳ್ತಾರೆ, ನಿಮ್ಗೆ ನಾನು ಎಷ್ಟು ಚೆನ್ನಾಗಿ ಶೃಂಗಾರ ಮಾಡ್ತೀನಿ, ಪುನಃ ಪುನಃ ನೀವೇನಾಗ್ತೀರಿ, ಮಲಿನ ಆಗ್ತಾ ಇದ್ದೀರಾ. ತುಮ್ ಬಚ್ಚೋं को ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣ ಬನ್ನ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರು ಹಾಗೂ ಮರ್ಯಾದಾ ಪುರುಷೋತ್ತಮರು, ಅಹಿಂಸಾ ಪರಮೋಧರ್ಮಿ ಹಾಗೂ ಸಂಪೂರ್ಣ ನಿರ್ವಿಕಾರಿಗಳು. ಈ ರೀತಿ ದೇವತಾ ಗುಣಗಳನ್ನು ನಿಮ್ಮಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಗಡಿ ಗಡಿ ಮಾಯಾಸೆ ಹಾರ್ನಿಹಿ ಕಾನಾ ಹೇ. ಬಾಬಾ ಹೇಳ್ತಾರೆ, ಕ್ಷಣ ಕ್ಷಣ ನೀವು ಮಾಯೊಂದಿಗೆ ಸೋತು ಹೋಗಬಾರದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ कहते हैं बाबा आज माया ने थप्पड़ मार दिया. बाबा कहते हैं तुम कुल को कलंक लगाने वाले हो, बाप की भी निंदा तो बच्चों की भी निंदा कराते हो, तुम तो और ही गिर पड़ेंगे. इस काम शत्रु पर पूरी जीत पानी है, बाप से प्रतिज्ञा करनी पड़ती. ತಂದೆ ಹೇಳ್ತಾ ಇದ್ದಾರೆ, ಮಕ್ಕಳು ಹೇಳ್ತಾರಂತೆ ಬಾಬಾವ್ರ ಹತ್ರ ಬಂದು, ಬಾಬಾ ಮಾಯೆ ನಮ್ಮನ್ನು ಮೋಸ ಮಾಡಿಬಿಡ್ತು ಅಥವಾ ಮಾಯೆ ನಮಗೆ ಪೆಟ್ಟನ್ನು ಕೊಡ್ತು ಅಂತ. ಈ ಥರ ತಂದೆಗೆ ಹೇಳಿದ್ರೆ ತಂದೆ ಹೇಳ್ತಾರೆ, ನೀನು ಕುಲ ಕಲಂಕಿತ ಆಗ್ಬಿಟ್ಟೆ ಅಂತ. ಕುಲವನ್ನೇ ನೀನು ಕಲಂಕ ತಂದೆ, ನೀನು ತಂದೆಗೂ ನಿಂದನೆ ಮಾಡಿದೆ, ಮಕ್ಕಳನ್ನು ಕೂಡ ನಿಂದನೆ ಮಾಡಿಸಿಬಿಟ್ಟೆ, ಇನ್ನು ಬಿದ್ದು ಹೋಗ್ತೀಯಾ. ಅದಕ್ಕೋಸ್ಕರ ಎಂದಿಗೂ ಕೂಡ ಮಾಯೊಂದಿಗೆ ಪೆಟ್ಟನ್ನು ತಿನ್ನಬೇಡ ಅಂತ ಹೇಳ್ತಾರೆ ಬಾಬಾ. ಈ ಕಾಮ ಮಹಾಶತ್ರು ಮೇಲೆ ಪೂರ್ತಿ ಜಯವನ್ನು ಗಳಿಸಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಷ್ಟೆಲ್ಲ ಹೊರಗಡೆ ಯಾರಾದರೂ ತಂದೆ ಮಕ್ಕಳು ಯಾರ ಹತ್ರ ಆದರೂ ಹೋಗಿ ಪೆಟ್ಟನ್ನು ತಿಂದು ಬಂದಿದ್ದಾರೆ ಅಂತಂದ್ರೆ ಏನು ಹೇಳ್ತಾರೆ, ಫಸ್ಟ್ ಹೊಡೆಯೋದು ಯಾರಿಗೆ, ಮಕ್ಕಳಿಗೆ ಹೊಡೆಯುತ್ತಾರೆ, ನನಗೆ ಬುದ್ಧಿ ಇಲ್ವಾ ಅಂತ ಹೇಳ್ತಾರೆ ಅಲ್ವಾ. ಅದೇ ರೀತಿ ಇಲ್ಲೂ ಕೂಡ ಬಾಬಾ ಏನು ಹೇಳ್ತಾರೆ, ಮಕ್ಕಳೇ ನೀವೆಂದಿಗೂ ಮಾಯೊಂದಿಗೆ ಪೆಟ್ಟನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. बाप से प्रतिज्ञा करनी पड़ती है, बाप है स्वर्ग का रचयिता, सो तो जरूर स्वर्ग का ಮಾಲಿಕ बनाएंगे. ಬಾಬಾ ಹೇಳ್ತಾರೆ, ಈಗ ತಂದೆಗೆ ನೀವು ಪ್ರತಿಜ್ಞೆ ಮಾಡಬೇಕು, ಬಾಬಾ ಎಂದಿಗೂ ಕೂಡ ನಾವು ಈ ರೀತಿ ಮಾಯೊಂದಿಗೆ ಸೋತು ಹೋಗುವುದಿಲ್ಲ ಅಂತ. ತಂದೆ ಸ್ವರ್ಗದ ರಚಯಿತ ಅಂತಂದರೆ ಅವರ ಮಕ್ಕಳಾಗಿರುವ ನಮ್ಮನ್ನು ಹೆಂಗೆ ಮಾಡ್ತಾರೆ, ಅದಕ್ಕೆ ಮಾಲೀಕರನ್ನಾಗಿ ತಾನೇ ಮಾಡುವುದು. ಜೋ ಯಹ ಸಹಜ ರಾಜ್ಯೋಗ ಸೀಕೆಂಗೆ ವಹಿ ಸ್ವರ್ಗ ಮೇ ಆಯೆಂಗೆ. ಯಾರೀ ಸಹಜ ರಾಜ್ಯೋಗವನ್ನು ಕಲಿತುಕೊಳ್ಳುತ್ತಾರೋ ಅವರೇ ಸ್ವರ್ಗದಲ್ಲಿ ಬರುತ್ತಾರೆ. ऐसा नहीं कि सभी ಸ್ವರ್ಗ ಮೇ ಆಯೆಂಗೆ. ಎಲ್ಲರೂ ಸ್ವರ್ಗಕ್ಕೆ ಬರ್ತಾರೆ ಅಂತ ಅಂದ್ಕೊಳ್ಬೇಡಿ ಅಂತ ಬಾಬಾ ಹೇಳಿ. ಅಷ್ಟು ಸಹಜ ಅಥವಾ ಅಷ್ಟೊಂದು ಈಸಿ ಪರೀಕ್ಷೆ ಅಲ್ಲ ಇದು ಅಂತ ಬಾಬಾ ಹೇಳ್ತಿದ್ದಾರೆ, ಎಲ್ಲರೂ ಪಾಸಾಗಿ ಸ್ವರ್ಗಕ್ಕೆ ಬರೋದಕ್ಕೆ. ಬಲಿಯಾ ಸಮझते हैं कि नई दुनिया गॉड फादर रचते हैं, बाकी नई दुनिया में कौन राज्य करते हैं, यह राज तो जब कोई समझावे. बल जानते हैं भारत प्राचीन है, परंतु यथार्थ रीति तो भारतवासी खुद ही नहीं जानते, तो औरों को क्या बताएंगे. तुम बतला सकते हो भारत जैसा पवित्र खंड और कोई हो नहीं सकता, भारत जैसा माला माल और कोई खंड नहीं है. अभी अमेरिका आदि के पास बहुत धन है, परंतु भारत की भेंट में तो यह जैसे कौड़िया है. भारत ही सभी धर्मों का तीर्थ स्थान है, सभी आत्माओं का बाप भारत में आते हैं नरक को स्वर्ग बनाने, सबको लिबरेट करते हैं. महिमा तो एक उनकी ही है. ನೋಡಿ ತಂದೆ ಹೇಳ್ತಾ ಇದ್ದಾರೆ, ಈಗ ನೀವು ಎಲ್ಲ ರಹಸ್ಯವನ್ನು ತಿಳ್ಕೊಂಡಿದ್ದೀರಿ. ಬಲೆ ಹೊರಗಿನವ್ರು ಹೇಳುತ್ತಾರೆ ಸ್ವರ್ಗ ಎನ್ನುವುದು ಆ ಭಗವಂತನ ರಚನೆ ಅಂತ. ಆದರೆ ಆ ಪ್ರಪಂಚವನ್ನು ಯಾರು ಆಳ್ತಾರೆ ಅಥವಾ ಯಾರು ರಾಜ್ಯ ಮಾಡ್ತಾರೆ ಎನ್ನುವುದು ಈ ರಹಸ್ಯ
ತಂದೆ ಬಂದು ಅರ್ಥ ಮಾಡಿಸಿದಾಗಲೇ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ನೀವು ತಿಳ್ಕೊಂಡಿದ್ದೀರಿ ಭಾರತೀಯ ಪ್ರಾಚೀನ ಅಂತ, ಭಾರತವಾಸಿಯರು ಸ್ವಯಂ ಇದನ್ನೇ ಮರ್ತು ಹೋಗ್ಬಿಟ್ಟಿದ್ದಾರೆ ಅಂತ ಬಾಬಾ ಹೇಳ್ತಾರೆ. ಭಾರತವಾಸಿಯರು ಸ್ವಯಮೇ ತಿಳ್ಕೊಂಡಿಲ್ಲ ಅಂತಂದರೆ ಇನ್ನು ಇತರಿಗೆ ಹೆಂಗೆ ತಿಳಿಸ್ತಾರೆ? ಭಾರತ ತರಹ ಪವಿತ್ರ ಖಂಡ ಮತ್ಯಾವುದೂ ಇಲ್ಲ ಅಂತ ನೀವು ತಿಳಿಸಬಹುದು. ಭಾರತ ತರಹ ಸಂಪದ್ಭರಿತವಾಗಿರುವಂಥ ಖಂಡ ಯಾವುದೂ ಇಲ್ಲ. ಬಲೆ ಈ ಸಮಯದಲ್ಲಿ ಅಮೇರಿಕಾದಲ್ಲಿ ತುಂಬ ಹಣ ಇರ್ಬೋದು, ಆದರೆ ಭಾರತಕ್ಕೆ ಹೋಲಿಸಿದಾಗ, ಭಾರತ ದೇಶದಲ್ಲಿ ಇರುವಂತಹ ಸಂಪತ್ತಿಗೆ ಹೋಲಿಸಿದಾಗ ಈಗಿರುವಂಥದ್ದು ಗೋಡೆ ಸಮಾನ ಅಷ್ಟೇ ಅಂತ ಹೇಳ್ತಿದ್ದಾರೆ ಬಾಬಾ. ಅಷ್ಟು ಸಂಪದ್ಭರಿತವಾಗಿ ಇತ್ತು ಭಾರತವೇ. ಎಲ್ಲ ತೀರ್ಥ ಸ್ಥಾನಗಳಿಗೂ ಕೂಡ ಸರ್ವಧರ್ಮಗಳಿಗೆ ತೀರ್ಥಸ್ಥಾನವಾಗಿದೆ. ಈಗ ಎಲ್ಲ ಆತ್ಮರು ಕೂಡ ಆ ತಂದೆಯನ್ನೇ ಕರೆಯುತ್ತಾರೆ. ತಂದೆ ಬರುವುದೇ ಭಾರತದಲ್ಲಿ ಬಂದು ನರಕವನ್ನು ಸ್ವರ್ಗವನ್ನಾಗಿ ಮಾಡ್ತಾರೆ. ಎಲ್ಲರನ್ನು ಕೂಡ ಮುಕ್ತಗೊಳಿಸ್ತಾರೆ. ಯಾವುದರಿಂದ? ದುಃಖದಿಂದ. महिमा तो एक उनकी है, फूल भी उन पर चढ़ाने चाहिए, परंतु गीता में नाम गुम कर दिया है, इसलिए महत्व कम कर दिया है. क्रिश्चियन लोग ने भी उल्टी सुल्टी बातें सुनी तो वे फिर अपनी ग्लानि की बातें सुनाए, अपने धर्म में बहुतों को कन्वर्ट करते गए. कितने क्रिश्चियन बने होंगे, या तो कल्प कल्प होता ही रहेगा. ತಂದೆ ಹೇಳ್ತಾ ಇದ್ದಾರೆ, ವಾಸ್ತವಿಕವಾಗಿ ನಾವು ಹೂವನ್ನು ಏರಿಸಬೇಕಾಗಿರೋ ಅಂದರೆ ಮಹಿಮೆ ಮಾಡಬೇಕಾಗಿರೋದು ತಂದೆಯದು. ಆದರೆ ಹೆಸರನ್ನು ತಪ್ಪಾಗಿ ಬರೆದಿರುವಂತಹ ಕಾರಣ ಅಥವಾ ಹೆಸರನ್ನೇ ಮಾಯ ಮಾಡಿರುವಂತಹ ಕಾರಣ ಎಷ್ಟೊಂದು ಮಹತ್ವ ಇರಬೇಕಾಗಿದ್ದ ಮಹತ್ವ ಇವಾಗ ಹೊರಟು ಹೋಗ್ಬಿಟ್ಟಿದೆ, ಮಹತ್ವ ಕಡಿಮೆ ಆಗಿಬಿಟ್ಟಿದೆ. ಕ್ರಿಶ್ಚಿಯನ್ರು ಕೂಡ ನಮ್ಮ ಮೇಲೆ ಉಲ್ಟಾ ಸುಲ್ಟಾ ಮಾತುಗಳನ್ನು ಹೇಳ್ಬಿಟ್ಟು ಗ್ಲಾನಿಯ ವಿಷಯಗಳನ್ನು ತಿಳ್ಕೊಂಡು ಎಲ್ಲರಿಗೂ ತಿಳಿಸಿ ಅನೇಕರನ್ನು ತಮ್ಮ ಧರ್ಮದವರಾಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಎಷ್ಟೊಂದು ಕ್ರಿಶ್ಚಿಯನ್ಸ್ ಆಗಿಬಿಟ್ಟಿರ್ತಾರೆ ಎಷ್ಟೊತ್ತಿಗೆ ಅಂತ ಬಾಬಾ ಹೇಳ್ತಾರೆ. ಈ ರೀತಿ ಕಲ್ಪನೂ ಆಗಬೇಕಷ್ಟೆ. ಬಾಬಾ ನೀವೇನು ಮಾಡೋಕ್ಕಾಗಲ್ಲ ಅಂದರೆ ಬಾಬಾ ಹೇಳ್ತಾರೆ, ನಾನು ಮಧ್ಯದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಕೂಡ ರೆಕಾರ್ಡ್. ಒಂದು ಫಿಲಮ್ ಎಲ್ಲ ಕೂಡ ರೆಕಾರ್ಡ್ ಆಗಿ ಥಿಯೇಟ್ರಲ್ಲಿ ರಿಲೀಸ್ ಆಯಿತು ಅಂತಂದರೆ ಡೈರೆಕ್ಟ್ರಿನ ಅಂದ್ಕೊಂಡ್ರು ಕೂಡ ಏನೂ ಮಾಡಲಿಕ್ಕಾಗಲ್ಲ ಅಷ್ಟೇ. ಅದೇ ರೀತಿ ಇಲ್ಲೂ ಕೂಡ ಬಾಬಾ ಹೇಳ್ತಿದ್ದಾರೆ, ಇದೆಲ್ಲ ಕೂಡ ರೆಕಾರ್ಡ್ ಆಗಿರುವ ನಿಗದಿಯಾಗಿರುವಂತಹ ಒಂದು ಡ್ರಾಮಾ. ಇಲ್ಲಿ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಲ್ಪ ಇದೇ ರೀತಿ ಆಗ್ತಾ ಇರುತ್ತೆ. बाप कहते हैं जब ऐसे धर्म ग्लानि होती है तब फिर मैं आकर भारत को हीरे जैसा बनाता हूँ. ಆದರೆ ಒಂದನ್ನಂತೂ ತಂದೆ ಮಾಡಬಹುದು. ಏನು? ಯಾವುದೆಲ್ಲವೂ ಕೂಡ ಈ ಸೃಷ್ಟಿಯಲ್ಲಿ ಗ್ಲಾನಿ ಮಾಡಿದಾರೋ, ತಪ್ಪುಗಳನ್ನು ಮಾಡಿದಾರೋ ಅದನ್ನು ಈ ಡ್ರಾಮಾದಲ್ಲಿ ಆ ತಪ್ಪು ಮಾಡಿರುವ ಸಮಯದಲ್ಲಿ ಚೇಂಜ್ ಮಾಡದೇ ಇರಬಹುದು. ಆದರೆ ಆ ನಂತರ ಅತಿಯಾಗಿರೋ ಧರ್ಮಗ್ಲಾನಿ ಆಗಿರುವ ಸಮಯದಲ್ಲಿ ಅವದೇ ಅವತರಣೆ ಆಗಿ ಆ ಸತ್ಯ ಮಾತನ್ನು ತಿಳಿಸಬಹುದು ಅಂತ ಬಾಬಾ ಹೇಳ್ತಾರೆ. ಅದೇ ರೀತಿ ನಾನು ಕೂಡ ಧರ್ಮಗ್ಲಾನಿ ಆದಾಗ ಈ ಭಾರತ ದೇಶದಲ್ಲಿ ಬಂದು ವಜ್ರ ಸಮಾನವಾಗಿ ನಾನೇ ಮಾಡುತ್ತೇನೆ. बेहद के बाप से बेहद का सुख मिलता है, स्वर्ग की स्थापना होता है. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖ ಸಿಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಸುಖದ ಆಸ್ತಿ ನಮಗೆ ಸಿಗುತ್ತೆ ಅಂದರೆ ಸ್ವರ್ಗ ಸ್ಥಾಪನೆ ಆಗ್ತಾ ಇದೆ. ವಹ ಹೇ ಶಿವ ಬಾಬಾ, ತುಮ್ ಹೋ ಶಿವ ಶಕ್ತಿ, ಭಾರತ್ ಮಾತಾಯೇ और तुम गुप्त हो. तुम शिव शक्ति सेना को मनुष्य क्या जाने, तुम ही जानते हो बरोबर हम शिव शक्ति पांडव सेना है. यह नई राजधानी स्थापना हो रही है. यह है पुरानी पतित दुनिया, वह है पावन नई दुनिया. इस पतित दुनिया में पावन कोई हो नहीं सकता. शास्त्रों में क्या क्या बातें लिख दी है, सुनाने वाले भी बड़े होशियार होते हैं. शास्त्र भी सुनते आए, 7 रोज का पाठ भी रखते आए, रुद्र यज्ञ आदि भी रचते आए, फिर भी दुनिया को तमो प्रधान बनना ही है. चाहे कुछ भी करे वापस तो एक भी नहीं जा सकते हैं. मनुष्यों को ज्ञान नहीं तो शास्त्रों का कनरस बहुत अच्छा लगता है. तुमको अभी वह अच्छा नहीं लगता, इसलिए बाप कहते हैं हियर नो इविल, सिर्फ मुझे याद करो, श्रीमत पर चलो तो श्रेष्ठ बनेंगे. ತಂದೆ ಹೇಳ್ತಾ, ನೀವೆಲ್ಲರೂ ಕೂಡ ಶಿವಶಕ್ತಿಯರಾಗಿದ್ದೀರಿ, ಶಿವಶಕ್ತಿ ಪಾಂಡವ ಸೇನೆ ಆಗಿದ್ದೀರಿ, ಭಾರತದ ಮಾತೆಯರು ಕೂಡ ಶಿವಶಕ್ತಿಯರು ಅಂತ ಹೇಳ್ತಿದ್ದಾರೆ ಬಾಬಾ. ಆದರೆ ನೀವೀಗ ಗುಪ್ತವಾಗಿದ್ದೀರಿ.
ನಿಮ್ಮನ್ನು ಮನುಷ್ಯರು ಏನು ತಿಳ್ಕೊಂಡಿದ್ದಾರೆ ಅಂತ ಬಾಬಾ ಹೇಳ್ತಾರೆ. ಈ ಸೇನೆ ಇದೆ ಅಂತಾನೆ ಅವರಿಗೆ ಗೊತ್ತಿಲ್ಲ. ನೀವು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡ್ತಾ ಇದ್ದೀರಿ. ಈ ಹಳೆಯ ಪ್ರಪಂಚ ಪತೀತ ಪ್ರಪಂಚವಾಗಿಬಿಟ್ಟಿದೆ. ಹೊಸ ಪಾವನ ಪ್ರಪಂಚ ಇವಾಗ ಸ್ಥಾಪನೆ ಆಗುತ್ತದೆ ಅಂತ ಬಾಬಾ ಹೇಳ್ತಾರೆ. ಪತೀತ ಪ್ರಪಂಚದಲ್ಲಿ ಪಾವನ ಎಷ್ಟು ಜನ ಇರ್ಲಿಕ್ಕೆ ಸಾಧ್ಯ? ಒಬ್ಬರು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಶಾಸ್ತ್ರದಲ್ಲಿ ನೋಡಿ ಏನೇನು ಮಾತುಗಳು ಬರೆದ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ತಿಳಿಸುವಂಥವರು ಕೂಡ ಇದೆಲ್ಲ ತುಂಬ ಬುದ್ಧಿವಂತರಿರಬೇಕಲ್ಲ, ಯಾವುದು ತಪ್ಪು ಯಾವುದು ಸರಿ ಅಂತ ನಾವು ಇತರಿಗೆ ಹೇಳಬೇಕಂದ್ರೆ ನಮ್ಮ ಬುದ್ಧಿಯು ಕೂಡ ಅಷ್ಟು ಶ್ರೇಷ್ಠವಾಗಿರಬೇಕು. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ಏನೇ ಮಾಡಿದ್ರು ಕೂಡ ಶಾಸ್ತ್ರವನ್ನು ತಿಳಿಸ್ತಾ ಬಂದರು. 7 ದಿನದ ಆ ಒಂದು ವ್ರತ ಥರ ಮಾಡಿಕೊಂಡು ಆ ಪಾಠವನ್ನು ಕೂಡ ಹೇಳ್ತಾ ಬಂದರು. ಅಂದರೆ ಹೊರಗಡೆ ಕೂಡ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಶಾಸ್ತ್ರದ ಪಾಠ, ಗೀತಾ ಪಾಠ ಮಾಡ್ತಾ ಇರ್ತಾರಲ್ವ, ಆ ರೀತಿ ಕೂಡ ಮಾಡ್ತಾ ಬಂದರು. ರುದ್ರ ಯಜ್ಞ ಇತ್ಯಾದಿಗಳನ್ನು ರಚಿಸಿದ್ರು. ಬಾಬಾ ಹೇಳ್ತಾರೆ, ನೀವು ಏನೇ ಮಾಡಿದ್ರೂ ಕೂಡ ಪ್ರಪಂಚ ಏನಾಗುತ್ತೆ? ತಮೋ ಪ್ರಧಾನನೇ ಆಗುತ್ತೆ ಹೊರತು ಸತೋ ಪ್ರಧಾನ ಆಗಲಿಕ್ಕೆ ಸಾಧ್ಯವಿಲ್ಲ. ನೀವು ಏನು ಮಾಡಿದ್ರೂ ವಾಪಸ್ ಮನೆಗೆ ಒಬ್ಬರೂ ಹೋಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಬಾಬಾ. ಮನುಷ್ಯರಲ್ಲಿ ಜ್ಞಾನ ಇಲ್ಲ, ಅದಕ್ಕೆ ಏನು ಮಾಡಿದ್ರು? ಕನರಸವಾಗಿ ಏನೋ ಒಂದು ಮಾತುಗಳನ್ನು ಹೇಳುವುದು, ಹಾಡುಗಳನ್ನು ಕೇಳುವುದು, ಭಜನೆಯನ್ನು ಮಾಡುವುದು ಇತ್ಯಾದಿಯವರು ಮಾಡಿಕೊಂಡ್ರು. ಆದರೆ ಬಾಬಾ ಹೇಳ್ತಾರೆ, ಇಲ್ಲಿಗೆ ಬಂದಮೇಲೆ ನಿಮಗೆ ಕನರಸ ಬೇಕಾ ಅಂತ ಕೇಳ್ತಾ ಇರ್ಬಾರ್ದು. ಕನರಸ ಇಷ್ಟ ಆಗುತ್ತಾ? ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಕಿವಿಯಿಂದ ಏನೋ ಕೆಟ್ಟದ್ದನ್ನು ಕೇಳಬೇಡಿ. ಇನ್ನೂ ಬಾಬಾ ಏನು ಹೇಳ್ತಾರೆ ಅಂದರೆ, ಕಿವಿಯಿಂದ ಕೇವಲ ಬಾಬುವರ ಮಾತುಗಳನ್ನು ಮಾತ್ರ ಕೇಳಬೇಕು ಅಂತ ಬಾಬಾ ಹೇಳ್ತಾರೆ. ಯಾವ ವ್ಯರ್ಥ ಮಾತುಗಳು, ವ್ಯರ್ಥ ಚಿಂತನೆ, ವ್ಯರ್ಥವಾಗಿರುವಂಥ ಕನರಸವಾಗಿರುವಂಥ ವಿಷಯಗಳನ್ನು ಕೇಳಬೇಡಿ, ಹೇಳಬೇಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕೇವಲ ನನ್ನ ನೆನಪು ಮಾಡಿ ಶ್ರೀಮದ್ದಂತೆ ನಡೀರಿ. ಯಾಕೆ ಶ್ರೀಮದ್ದಂತೆ ನಾವು ನಡಿಬೇಕು? ಶ್ರೇಷ್ಠರಾಗಬೇಕಲ್ಲ, ಅದಕ್ಕೋಸ್ಕರ ನಾವು ಶ್ರೀಮದ್ದಂತೆ ನಡಿಬೇಕು. ಅಶ್ರೀಮತ್ ಪರ್ ಚಲನೆ से आसुर ही बनते हैं. रावण वह है रावण मत. मनुष्य रावण मत पर है तब तो रावण को जलाते रहते हैं. बाप हर एक बात अच्छी रीति बैठ समझाते हैं. बीज और झाड़ की नॉलेज है. इसको कल्प वृक्ष कहा जाता है. उनकी आयु 5000 वर्ष है. अगर सतयुग को लाखे वर्ष हुआ हो तो फिर तो हिंदू बहुत ढेर होना चाहिए. ತಂದೆ ಹೇಳ್ತಾ ಇದ್ದಾರೆ, ನೀವು ಕೇವಲ ನನ್ನ ನೆನಪು ಮಾಡಿ ನನ್ನ ಮದ್ದಂತೆ ನಡೀರಿ. ಅಸುರಿ ಮತದಂತೆ ನಡೆದರೆ ನಾವು ದೇವತೆಗಳಾಗ್ಲಿಕ್ಕೆ ಸಾಧ್ಯನಾ? ಅಸುರರೇ ಆಗ್ತೀರಲ್ವ? ಇಲ್ಲಿವರೆಗೂ ನೀವು ಹೇಳಿದ್ದು ಎಲ್ಲವೂ ಕೂಡ ರಾವಣನ ಮತ. ಮನುಷ್ಯರು ರಾವಣ ಮತದಂತೆ ನಡೀತಾ ಇರುವಂಥ ಕಾರಣವೇ ರಾವಣನನ್ನು ಸುಡುತ್ತಾ ಇರ್ತಾರೆ. ಈಗ ತಂದೆ ತಿಳಿಸುವಂತಹ ಪ್ರತಿಯೊಂದು ಮಾತಿನ ಮೇಲೂ ಕೂಡ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು, ನಿಶ್ಚಯವನ್ನು ಇಟ್ಟುಕೊಳ್ಳಬೇಕು ಅಂತ ಹೇಳ್ತಾರೆ. ಇಲ್ಲಿ ತಂದೆ ಬಂದು ಬೀಜ ಹಾಗೂ ವೃಕ್ಷ ಎರಡರಲ್ಲ ಜ್ಞಾನವನ್ನು ತಿಳಿಸ್ಕೊಡ್ತಾರೆ. ಇದಕ್ಕೆ ಕಲ್ಪವೃಕ್ಷ ಅಂತ ಹೇಳಲಾಗುತ್ತೆ. ಕೋರ್ಸಲ್ಲೂ ಕೂಡ ನಮಗೆ ಕಲ್ಪವೃಕ್ಷದ ಒಂದು ಸಪ್ರೇಟ್ ಚಾರ್ಟನ್ನು ತೋರಿಸಿ ಅದರ ಬಗ್ಗೆ ಅರ್ಥ ಮಾಡಿಸುತ್ತಾರೆ. ಬಾಬಾ ಹೇಳ್ತಾರೆ, ಇದನ್ನು ನೀವು ಮೂಲತಃ ಅರ್ಥ ಮಾಡಿಕೊಳ್ಳಬೇಕು. ಈ ಪೂರ್ತಿ ಕಲ್ಪವೃಕ್ಷದ ಆಯು ಏನಿದೆ 5000 ವರ್ಷ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಒಂದೊಂದು ಗಿಡಕ್ಕೆ ಎಷ್ಟೊಂದು 1000 ವರ್ಷ ಅಂತ ತೋರಿಸ್ಬಿಡುತ್ತಾರೆ. ಆದರೆ ಆ ರೀತಿಯೂ ಇಲ್ಲ. ಒಂದು ಕಲ್ಪದ ಆಯುಸ್ಸೇ 5000 ವರ್ಷ ಅಷ್ಟೇ ಅಂತ ಬಾಬಾ ಹೇಳ್ತಾರೆ. ಒಂದು ವೇಳೆ ಸತ್ಯುಗವೇ ಲಕ್ಷಾಂತರ ವರ್ಷ ಇತ್ತು ಅಂತ ಅಂದ್ಕೊಳ್ಳಿ. ಲಕ್ಷಾಂತರ ವರ್ಷ ಇದ್ದಿದ್ದೇ ಆದರೆ ಇಷ್ಟೊತ್ತಿಗೆ ಇಷ್ಟೊಂದು ಮನುಷ್ಯ ಆತ್ಮರಾಗಿರಬೇಕು ಅಂತ ಬಾಬಾ ಹೇಳ್ತಾರೆ. ಮನುಷ್ಯ ಇಷ್ಟೊಂದು ಅನೇಕ ಮಂದಿ ಆಗಿರಬೇಕು ಇಷ್ಟೊತ್ತಿಗೆ. ಆದರೆ ಹಂಗಾಗಲಿಕ್ಕೆ ಸಾಧ್ಯವಿಲ್ಲ. ನಾವು ನೋಡ್ತಾ ಒಂದು 10 ವರ್ಷದ ಹಿಂದೆ, ಒಂದು 20 ವರ್ಷದ ಹಿಂದೆ ಅಲ್ವಾ, ಎಷ್ಟೊಂದು ಜನಸಂಖ್ಯೆ ಹೆಚ್ಚಾಗಿಬಿಟ್ಟಿದೆ. ಆ ರೀತಿ ಎಷ್ಟೊಂದು ಲಕ್ಷಾಂತರ ವರ್ಷದ ಹಿಂದೆ ಅಂತಂದರೆ ಆ ಮಾತೇ ಬೇರೆ. ಇನ್ನೆಷ್ಟು ಮನುಷ್ಯರಾಗಿರಬೇಕಲ್ಲ. अब तुम बच्चे अच्छी रीति जानते हो कि विनाश तो होना ही है. नेचुरल कैलामिटीज़ भी आती जाएंगी. इनको फिर वह गॉडली कैलामिटीज़ कह देते हैं. परंतु गॉड थोड़े ही कैलामिटीज़ लाते हैं. यह तो ड्रामा में नोंद है. ಈಗ ನೀವು ಮಕ್ಕಳಿಗೆ ತಂದೆ ಚೆನ್ನಾಗಿ ಅರ್ಥ ಮಾಡಿಸ್ತಿದ್ದಾರೆ. ನಿಮಗೂ ನಿಶ್ಚಯ ಆಗಿದೆ ವಿನಾಶವಂತೂ ಆಗಲೇಬೇಕು ಅಂತ. ನ್ಯಾಚುರಲ್ ಕೆಲಾಮಿಟೀಸ್, ಪ್ರಾಕೃತಿಕ ವಿಕೋಪಗಳು ಕೂಡ ಆಗಲೇಬೇಕು. ಆದರೆ ಇದನ್ನು ನಿಜವಾಗಿ ಪ್ರಾಕೃತಿಕ ವಿಕೋಪಗಳು ಆದರೆ ಅವರೇನು ಹೇಳ್ಬಿಡ್ತಾರೆ, ಹೊರಗಿನವರು ಇದು ಭಗವಂತನ ತಂದಿರುವಂಥ ವಿಕೋಪ ಅಂತ ಹೇಳ್ಬಿಡ್ತಾರೆ. ಬಾಬಾ ಹೇಳ್ತಿದ್ದಾರೆ, ನನ್ನದೇನಿದೆ ನಾನೇ ಇಲ್ಲಿ ಬಂದು
ಈ ವಿನಾಶದ ಸಾಧನವನ್ನು ತಯಾರು ಮಾಡ್ತೀನಿ, ಅಥವಾ ಈ ಪ್ರಕೃತಿಯಿಂದ ನಿಮಗೆ ಯಾಕೆ ದುಃಖವನ್ನು ಕೊಡ್ತೀನಿ, ಇದು ಡ್ರಾಮಾದಲ್ಲಿ ನೋಂದಾವಣೆ ಆಗಿದೆ ಅಂತ ಹೇಳ್ತದೆ. विनाश ना हो तो नई दुनिया कैसी रची जाए. ಮತ್ತೆ ಕೇಳುವುದು, ಬಾಬಾ ಯಾಕೆ ಬಾಬಾ ಈ ವಿನಾಶ ಆಗುತ್ತೆ ಅಂತ. ಬಾಬಾ ಹೇಳ್ತಾರೆ, ಮಕ್ಕಳೇ ವಿನಾಶ ಆಗಿಲ್ಲ ಅಂತಂದರೆ ಹೊಸ ಪ್ರಪಂಚ ಹೆಂಗೆ ಸ್ಥಾಪನೆ ಮಾಡುವುದು ಅಂತ ಕೇಳ್ತಾ ಇದ್ದಾರೆ. ಮಹಾಭಾರತ ಲಡಾಯಿ ಸೆ ಹಿ ತೋ ಗೇಟ್ ಖುಲೆಂಗೆ. ಮಹಾಭಾರತ ಯುದ್ಧ ನಡೆಯೋದ್ರಿಂದಲೇ ತಾನೇ, ಅಥವಾ ನಡೆದಾದ್ಮೇಲೆ ತಾನೇ ಸ್ವರ್ಗದ ಬಾಗಿಲು ತೆರೆಯುವುದು ಅಂತ ಹೇಳ್ತಾರೆ. बच्चों ने साक्षात्कार किया, मंजिल बहुत भारी है तो कई हिम्मत नहीं रखते हैं. देखो कल भी बाबा समझा रहे थे कि इस मृत्यु लोक में तुम्हारा यह अंतिम जन्म है. अब मैं अमर लोक का मालिक बनाने आया हूँ. यह अंतिम जन्म बाप का कहना मानो, पवित्रता की प्रतिज्ञा करो. लौकिक बाप का भी अगर बच्चा कहना ना माने तो बाप कहेंगे ना कि तुम कुपूत बच्चा हो. बाबा तो सर्वशक्तिमान है, उनके फरमान पर चलने से मदद भी मिलेगा. फिर बच्चे कहते हैं, अच्छा सोचेंगे, अरे कल शरीर छूट जाए तो वर्षा तो नहीं मिलेगा. 5 विकारों की बीमारी बहुत कड़ी है. माया ने सबको रोगी बनाया. अब बाप कहते हैं, मेरी श्रीमत पर चलो. माया तो बहुत विकल्पों में लाएगी, बहुत तूफान आएंगे, दिवाला निकल जाएगा. फिर कहेंगे, यह क्या बाबा का बना तो यह हाल हुआ. परंतु बाबा कहते, तुमने शिव बाबा से सब कुछ दे दिया, शिव बाबा को सब कुछ दे दिया, तुम तो ट्रस्टी हो गए. वह तुमको पूरा हिसाब दे देंगे, तुम चिंता क्यों करते हो. ನೋಡಿ, ಬಾಬಾ ಹೇಳ್ತಿದ್ದಾರೆ, ನಮಗೆ ಯಾವಾಗಲೂ ಕೂಡ ಶಿವಬಾಬಾ ತಿಳಿಸುವಂತಹ ಮಾತಿನ ಮೇಲೆ ನಮಗೆ ನಿಶ್ಚಯ ಇರಬೇಕು, ಆ ಚಿಂತನೆ ನಡೀತಾ ಇರಬೇಕು. ಮಕ್ಕಳಿಗೆ ಸಾಕ್ಷಾತ್ಕಾರವೂ ಕೂಡ ಆಗಿದೆ, ನಿಮ್ಮ ಗುರಿ ಎಷ್ಟು ದೊಡ್ಡದು ಅಂತ. ಕೆಲವರಿಗೆ ಧೈರ್ಯನೇ ಇರೋದಿಲ್ಲ ಅಂತ ಬಾಬಾ ಹೇಳ್ತಾರೆ ಗುರಿ ನೋಡಿದ ತಕ್ಷಣ. ಆದರೆ ಬಾಬಾ ಹೇಳ್ತಾರೆ, ಮಕ್ಕಳೇ ಧೈರ್ಯ ಇಡಿ, ಸಾಹಸವಂತರಾಗಿ ಮುಂದೆ ಹೋಗಿ ಅಂತ ಹೇಳ್ತಿದ್ದಾರೆ. ನಿಮಗೆ ಚಿಂತೆ ನಡೀತಾ ಇರಬೇಕು. ನೋಡಿ, ನಿನ್ನೆ ಕೂಡ ಬಾಬಾ ಅರ್ಥ ಮಾಡಿಸ್ತಾ ಇದ್ರು, ಇದು ಮೃತ್ಯು ಲೋಕವಾಗಿದೆ, ಈ ಮೃತ್ಯು ಲೋಕದಲ್ಲಿ ನಮ್ಮ ಅಂತಿಮ ಜನ್ಮವಾಗಿದೆ. ಈಗ ನಾವು ಅಮರ ಲೋಕದ ಮಾಲೀಕರಾಗಬೇಕು. ಈ ಅಂತಿಮ ಜನ್ಮದಲ್ಲಿ ತಂದೆ ಹೇಳಿರುವಂಥ ಮಾತನ್ನು ಕೇಳಬೇಕು, ನಾವು ಪವಿತ್ರರಾಗ್ತೀವಿ ಅಂತ ಬಾಬಾ ಅವರಿಗೆ ಪ್ರತಿಜ್ಞೆಯನ್ನು ಮಾಡಬೇಕು. ಲೌಕಿಕ ತಂದೆಗೆ ಮಕ್ಕಳು ಅವ್ರು ಹೇಳಿರುವಂಥ ಮಾತನ್ನು ಕೇಳಿಲ್ಲ ಅಂತಂದರೆ ಏನು ಹೇಳ್ತಾರೆ, ನೀನು ಕುಪುತ್ರ ಮಗು ಅಂತ ಹೇಳ್ಬಿಡ್ತಾರೆ ಅಲ್ವಾ. ಲೌಕಿಕದಲ್ಲಿ ತಂದೆ ಹೇಳಿರುವಂಥ ಮಾತನ್ನು ಮಕ್ಕಳು ಕೇಳಿಲ್ಲ ಅಂತಂದರೆ ಕುಪುತ್ರ ಮಕ್ಕಳು ಅಂತ ಹೇಳ್ಬಿಡ್ತಾರಲ್ಲ. ಇವಾಗ ಬಾಬಾ ಹೇಳ್ತಾರೆ, ನೀವು ಸಹ ಅಷ್ಟೇ, ನಾನು ಹೇಳಿರುವಂಥ ಮಾತನ್ನು ಕೇಳಿಲ್ಲ ಅಂದರೆ ನೀವು ಕುಪುತ್ರರಾಗ್ಬಿಡ್ತೀರ. ನಾನು ಸರ್ವಶಕ್ತಿವಂತನಾಗಿದ್ದೇನೆ, ನನ್ನ ಆಜ್ಞೆಯಂತೆ ನಡೆದರೆ ನಿಮಗೆ ಸಂಯೋಗ ಸಿಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಮತ್ತು ಇಷ್ಟೆಲ್ಲ ಬಾಬಾ ಹೇಳಿದ್ರೆ ಮಕ್ಕಳು ಹೇಳ್ತಾರಂತೆ, ಸರಿ ಬಾಬಾ ಯೋಚನೆ ಮಾಡ್ತೀವಿ ಅಂತ ಹೇಳ್ತಾರೆ. ಯೋಚನೆ ಮಾಡಬಾರ್ದು, ಅಲ್ಲಿ ನಿಶ್ಚಯ ಇಲ್ಲ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ನಾಳೆ ನೀವು ಇರ್ತೀರೋ ಇರಲ್ವೋ ಗ್ಯಾರಂಟಿ ಇಲ್ಲ, ಈ ಶರೀರ ನಿಮ್ಮ ಜೊತೆಲಿ ಇರುತ್ತೋ ಇರಲ್ವೋ ಗ್ಯಾರಂಟಿ ಇಲ್ಲ, ಆಸ್ತಿ ಸಿಕ್ಕಿಲ್ಲ ಅಂತಂದ್ರೆ ಇನ್ನೇನು ಮಾಡ್ತೀರಾ ಅಂತ ಬಾಬಾ ಹೇಳ್ತಾರೆ ಅಲ್ವಾ. ಬಾಬಾ ಹೇಳ್ತಿದ್ದಾರೆ, ಅದಕ್ಕೋಸ್ಕರ ಶರೀರ ಇಲ್ಲಾಂದ್ರೆ ಆಸ್ತಿನೂ ಕೂಡ ಪಡೀಲಿಕ್ಕಿಲ್ವಲ್ಲ. 5 ವಿಕಾರಗಳ ರೋಗ ಬಹಳ ಕಠಿಣವಾಗಿದೆ ಅಂತ ಹೇಳ್ತಾರೆ. ಮಾಯೆ ರೋಗಿಗಳನ್ನಾಗಿ ಮಾಡಿಬಿಡ್ತದೆ. ಅದಕ್ಕೆ ತಂದೆ ಹೇಳ್ತಾರೆ, ನನ್ನ ಶ್ರೀಮದಂತೆ ನಡೆಯಿರಿ. ಮಾಯೆ ಅನೇಕ ವಿಕಲ್ಪಗಳನ್ನು ತರಿಸುತ್ತದೆ, ಅನೇಕ ತೂಫಾನುಗಳನ್ನು ತರಿಸುತ್ತದೆ. ನಿಮ್ಮನ್ನು ಏನು ಇಲ್ಲದೆ ಭಿಕಾರಿಯಾಗಿ ಮಾಡಿಬಿಡುತ್ತದೆ. ಆಲ್ರೆಡಿ ಮಾಡಿಬಿಟ್ಟಿದೆ, ಇನ್ನೂ ಅದರ ಮತದಂತೆ ನಡೆದರೆ ಇನ್ನೂ ಭಿಕಾರಿಗಳಾಗಿಬಿಡ್ತೀರಿ. ಅದಕ್ಕೆ ಬಾಬಾ ಹೇಳ್ತಾರೆ, ಇಲ್ಲಿವರೆಗೂ ಕೂಡ ನೀವು ನಡೀತಾ ನೋಡಿದ್ರಿ, ಇವಾಗ ನೀವು ತಂದೆಗೆ ಅರ್ಪಣೆ ಆಗಿ ಅಂತ ಬಾಬಾ ಹೇಳ್ತಾರೆ. ಇನ್ನು ಕೆಲವು ಮಕ್ಕಳು ಹೇಗೆಂದರೆ ಬಾಬಾ ಅವ್ರಿಗೆ ಕೊಟ್ಟಾದ್ಮೇಲೂ ಕೂಡ ಯೋಚನೆ ಮಾಡ್ತಾ ಇರ್ತಾರಂತೆ. ಬಾಬಾ ಹೇಳ್ತಾ ಇದ್ದಾರೆ, ನೀವು ಎಲ್ಲವನ್ನೂ ಕೂಡ ನಿಮ್ಮ ಹತ್ರ ಏನಿದೆ ಎಲ್ಲವನ್ನೂ ಕೂಡ ನನಗೆ ಕೊಟ್ಟಿದ್ದೀರಿ ತಾನೆ, ಮತ್ತೆ ನೀವೇನಾಗಬೇಕು, ಟ್ರಸ್ಟಿ ಆಗಬೇಕು, ಸಾಕ್ಷಿ ಆಗಬೇಕು. ಲೆಕ್ಕ ನಾನು ಕರೆಕ್ಟಾಗಿ ನಿಮಗೆ ಕೊಡ್ತೀನಿ ಅಂತ ಬಾಬಾ ಹೇಳ್ತಾರೆ. ಶಿವಬಾಬಾ ಏನಾದರೂ ಲೆಕ್ಕದ ತಪ್ಪು ಮಾಡ್ತಾರಾ? ತಪ್ಪೇನು ಮಾಡಲ್ಲ. ಅದಕ್ಕೋಸ್ಕರ ನಾವು ಕೊಟ್ಟಾದ್ಮೇಲೆ ಅದನ್ನು ಮರ್ತು ಹೋಗಬೇಕು, ಅದರಂತೆ ನಾವು ಇಟ್ಕೊಳ್ಬಾರ್ದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೀವ್ಯಾಕೆ ಚಿಂತೆ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ತುಂಬ ಚಿಂತಾಗಿಯೂ ಕರ್ತೆ, ಲೆಕ್ಕವನ್ನು ಕೊಡುವಂಥ ನಾನು ಚಿಂತೆ ಮಾಡ್ತೀನಿ, ನೀವು ಚಿಂತೆ ಮಾಡಿಬಿಡಿ ಅಂತ ಹೇಳ್ತಾರೆ.
तुम जानते हो अभी तो भारत का बेड़ा डूबा हुआ है। बाप सॉल्वेस करने आए हैं। बाप बिगड़ स्वर्ग कौन बनाएंगे? कहते हैं द्वारिका नीचे चली गई, अब ऊपर कैसे आएगी? कच्चे मच्छे लाएंगे क्या? यह ड्रामा का चक्र है जिसको समझना है। सतयुग त्रेता जब ऊपर है तब द्वापर कलयुग नीचे चले गए। सृष्टि चक्र का चक्र इतना बड़ा बनाना चाहिए जैसे आईना फुल साइज का भी बनाते हैं। बाप कहते हैं बच्चे आईने में अपना मुंह देखते रहो, कहाँ बंदर तो नहीं बन पड़े हो। जिनमें विकार है वह बंदर से भी बदतर है। देवता तो मंदिर लायक है, वास्तव में सन्यासियों का कभी मंदिर नहीं बनाया जाता है। मंदिर सिर्फ देवताओं का होता है क्योंकि उन्हों की आत्मा और शरीर दोनों पवित्र है, या पवित्र शरीर तो मिल ना सके। ತಂದೆ ಹೇಳ್ತಾರೆ ಈಗ ಭಾರತದ ಏನು ನಾವೈದು ದೋಣಿ ಇದೆ ಅದು ಮುಳುಗಿಬಿಟ್ಟಿದೆ ಅಂತ ಬಾಬಾ ಹೇಳ್ತಾರೆ. ಇವಾಗ ಅದನ್ನು ರಕ್ಷಣೆ ಮಾಡಲು ಯಾರು ಬಂದಿದ್ದಾರೆ? ತಂದೆಯೇ ಬಂದಿದ್ದಾರೆ. ತಂದೆಯ ವಿನಃ ಸ್ವರ್ಗವನ್ನು ಯಾರೂ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ. ಹೇಳ್ತಾರೆ ಚಿನ್ನದ ದ್ವಾರಿಕ ಭೂಮಿ ಒಳಗಡೆ ಇದೆ, ಅದು ಮತ್ತೆ ಹೊರ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಬಾಬಾ ಹೇಳ್ತಾರೆ ಯಾವುದು ಚಾಪೆ ಇದೆಲ್ಲ ತೊಗೊಂಬರುತ್ತಾ ಅಂತ ಹೇಳ್ತಾರೆ. ಮೀನು ಇದು ತೊಗೊಂಬರುತ್ತಾ ಸ್ವರ್ಗವನ್ನು ಕೆಳಗಡೆ ಇರೋದು ಮೇಲಕ್ಕೆ ಅಂತ ಬಾಬಾ ಹೇಳ್ತಾರೆ. ಹಿಂಗಲ್ವಲ್ಲ, ಇದೆಲ್ಲ ಕೂಡ ಡ್ರಾಮಾದ ಒಂದು ಚಕ್ರ ಅಂತ ಬಾಬಾ ಹೇಳ್ತಾರೆ. ಈ ರೀತಿ ಯಾವುದು ಕೆಳಗಿಂದ ಮೇಲೆ ಬರುವುದಿಲ್ಲ. ಆದರೆ ಸತ್ಯುಗ ತ್ರೇತಾಯುಗ ಮೇಲೆ, ದ್ವಾಪರ ಕಲಿಯುಗ ನೀಚೆ ಕೆಳಗಡೆ ಅಂತ ತೋರಿಸಲಾಗುತ್ತೆ. ನಾವು ಇವಾಗ ದ್ವಾಪರಯುಗ ಕಲಿಯುಗ ಬಂದುಬಿಡ್ತೀವಿ, ಆವಾಗ ಸತ್ಯುಗ ಅನ್ನೋದು ಏನಿರುತ್ತೆ ಮೇಲೆ ಇರುತ್ತೆ ಅಂತ ಬಾಬಾ ಹೇಳ್ತಾರೆ. ಕಳೆದು ಹೋಗಿರುವುದಲ್ವಾ, ಅದಕ್ಕೋಸ್ಕರ ಈಗ ಸೃಷ್ಟಿಯ ಚಕ್ರ ತುಂಬ ಚೆನ್ನಾಗಿದೆ. ಬಾಬಾ ಹೇಳ್ತಾರೆ ಇದನ್ನು ತುಂಬ ದೊಡ್ಡದಾಗಿ ಮಾಡಬೇಕು. ಹೇಗೆ ಮಿರರನ್ನು ದೊಡ್ಡದಾಗಿ ಮಾಡ್ತಾರಲ್ಲ ಅದೇ ರೀತಿ ಇವಾಗ ನೀವು ಇದನ್ನು ದೊಡ್ಡದಾಗಿ ಮಾಡಿ ನಿಮ್ಮ ದರ್ಪಣೆಯಲ್ಲಿ ನೋಡ್ಕೊಳ್ಳಿ, ನಾನು ಹೆಂಗಿದ್ದೀನಿ ಅಂತ, ಕೋತಿ ಥರ ಇದ್ದೀನಾ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಬಾಬಾ ಹೇಳ್ತಾರೆ ಯಾರೆಲ್ಲ ವಿಕಾರ ಇರುತ್ತೋ ಅವ್ರು ಕೋತಿಗಿಂತ ಕೂಡ ಕಡೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ದೇವತೆಯರು ಯಾವುದಕ್ಕೆ ಯೋಗ್ಯರಾಗಿರ್ತಾರೆ? ಮಂದಿರಕ್ಕೆ ಯೋಗ್ಯರಾಗಿರುತ್ತಾರೆ. ಬಾಬಾ ಹೇಳ್ತಾರೆ ಸನ್ಯಾಸಿರಿಗೂ ಕೂಡ ಮಂದಿರವನ್ನು ಕಟ್ಟೋದಿಲ್ಲ, ಆದರೆ ದೇವತೆಯರಿಗೆ ಮಂದಿರವನ್ನು ಕಟ್ತಾರೆ. ಏಕೆಂದರೆ ಅವರ ಆತ್ಮ ಹಾಗೂ ಶರೀರ ಎರಡೂ ಪವಿತ್ರವಾಗಿ ಇರುತ್ತೆ. मनुष्य कितने यज्ञ रचते हैं, कथाएं सुनते हैं, बाप तो एक ही है, बेहद का यज्ञ रचते हैं जिसको रुद्र यज्ञ कहते हैं. इस यज्ञ से ही विनाश ज्वाला प्रज्वलित हुई, बाकी सब यज्ञ खलास हो जाएंगे. रुद्र ज्ञान यज्ञ मशहूर है. ಬಾಬಾ ಹೇಳ್ತಿದ್ದಾರೆ ಈಗ ಮನುಷ್ಯ ಎಷ್ಟು ಯಜ್ಞವನ್ನು ರಚನೆ ಮಾಡ್ತಾರೆ, ಎಷ್ಟು ಕಥೆಗಳನ್ನು ತಿಳಿಸ್ತಾರೆ, ಆದರೆ ತಂದೆ ಬೇಹದ್ದಿನ ಯಜ್ಞವನ್ನು ರಚಿಸ್ತಾರೆ. ಅದಕ್ಕೋಸ್ಕರ ಇದನ್ನು ರುದ್ರ ಯಜ್ಞ ಅಂತ ಹೇಳಲಾಗುತ್ತದೆ. ಈ ರುದ್ರ ಯಜ್ಞದಿಂದ ವಿನಾಶದ ಜ್ವಾಲೆ ಪ್ರಜ್ವಲಿತ ಆಗುತ್ತೆ, ಬಾಕಿ ಎಲ್ಲ ಯಜ್ಞಗಳು ಸಮಾಪ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ರುದ್ರ ಜ್ಞಾನವೇ ಪ್ರಸಿದ್ಧವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಶಿವ ಯಜ್ಞ ಮಹಶೂರ್, ಶಿವ ಜ್ಞಾನ ಯಜ್ಞ ಮಹಶೂರ್, शिव ज्ञान यज्ञ प्रसिद्धवाಗಿದೆ. रुद्र की और सालिग्रामों की पूजा होती है. कितने सालिग्राम बनाते हैं? शिव तो एक ही बनाते हैं, प्रजा तो ढेर बनेगी, इतने तोड़े ही बना सकेंगे. शिव बाबा और तुम बच्चों की पूजा होती है क्योंकि तुम सारी दुनिया को लिबरेट करते हो. ಶಿವ ಜ್ಞಾನ ಯಜ್ಞವೇ ಪ್ರಸಿದ್ಧವಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ರುದ್ರ ಹಾಗೂ ಸಾಲಿಗ್ರಾಮಗಳ ಪೂಜೆ ನಡೆಯುತ್ತಲ್ಲ, ದೊಡ್ಡ ಲಿಂಗ ಹಾಗೂ ಚಿಕ್ಕ ಚಿಕ್ಕ ಸಾಲಿಗ್ರಾಮಗಳ ಪೂಜೆ ಕೂಡ ನಡೆಯುತ್ತೆ. ಎಷ್ಟೊಂದು ಸಾಲಿಗ್ರಾಮಗಳನ್ನು ಮಾಡುತ್ತಾರೆ. ಬಾಬಾ ಹೇಳ್ತಾರೆ ನಿಮ್ಮನ್ನು ಆ ರೀತಿ ಮಾಡುವಂಥ ಒಬ್ಬ ತಂದೆ ಆಗಿದ್ದಾರೆ. ಪ್ರಜೆಗಳಂತೂ ಅನೇಕರಾಗಿ ಆಗುತ್ತಾರೆ, ಆದರೆ ನೀವು ಪೂಜನೆ ಯೋಗ್ಯರಾಗಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಎಷ್ಟು ಜನ ಇಲ್ಲಿದ್ದಾರೆ ಅಷ್ಟು ಜನ ಏನು ದೇವತೆಯರಾಗಲಿಕ್ಕೂ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಶಿವಬಾಬನ ಜೊತೆ ನಿಮ್ಮ ಮಕ್ಕಳ ಪೂಜೆಯೂ ಕೂಡ ನಡೆಯುತ್ತೆ, ಏಕೆಂದರೆ ನೀವು ಸಹ ಈ ಪ್ರಪಂಚವನ್ನು ಮುಕ್ತಗೊಳಿಸ್ತೇವೆ. ಬಾಬಾ ಹೆಂಗೆ ಮುಳುಗಿ ಹೋಗಿರುವಂಥ ದೋಣಿಯನ್ನು, ಹಡಗನ್ನು ತೇಲಿಸಲಿಕ್ಕೆ ಅಥವಾ ಆ ದುಃಖದಿಂದ ಬಿಡಿಸಲಿಕ್ಕೆ ಬಂದಿದ್ದಾರೋ, ನಾವು ಸಹ ಅವರ ಈ ಕಾರ್ಯದಲ್ಲಿ ಸಹಯೋಗಿಗಳಾಗ್ತೀವಿ. ನಾವು ಕೂಡ ಕರ್ತವ್ಯವನ್ನು ಮಾಡ್ತೀವಿ. ಆದ್ದರಿಂದ ಶಿವಬಾಬರ ಜೊತೆ ನನಗೂ ಕೂಡ ಏನಾಗುತ್ತೆ, ಪೂಜೆ ನಡೆಯುತ್ತೆ. ತುಮ್ ಹೋ ಶಿವಶಕ್ತಿ ಸೇನಾ ಸಾಲ್ವೇಷನ್ ಆರ್ಮಿ. ಬಾಬಾ ಹೇಳ್ತಾರೆ ನೀವು ಕೂಡ ಯಾರು
ಶಿವಶಕ್ತಿ ಸೇನೆ. ಶಿವಶಕ್ತಿ ಸೇನೆ ನಿಮ್ಮ ಕರ್ತವ್ಯ ಏನಾಗ್ತದೆ ಇವಾಗ? ಎಲ್ಲರನ್ನೂ ಕೂಡ ಸಾಲ್ವೇಸ್ ಮಾಡೋದು, ಎಲ್ಲರನ್ನೂ ಕೂಡ ರಕ್ಷಣೆ ಮಾಡುವುದು ಅಂತ ಬಾಬಾ ಹೇಳ್ತಾರೆ. ऐसा बहुत है जो स्वयं को सर्वोदय लीडर कहते हैं. अब सारी दुनिया पर दया तो कोई कर ना सके, सब पर रहम करने वाला रहमदिल शिव बाबा को ही कहा जाएगा. मनुष्य नाम तो बड़े बड़े रखवाते हैं, सर्व पर दया व कृपा करना अर्थात सुखधाम में ले जाना, यह काम तो एक परमात्मा की ही है. ಮನುಷ್ಯ ನಾವು ಸರ್ವೋದಯ ಲೀಡರ್ಸ್, ಎಲ್ಲರ ಮೇಲೆ ದಯೆಯನ್ನು ತೋರಿಸ್ತೀವಿ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ಅದಕ್ಕೆ ಯಾರು ಇತರ ಮೇಲೆ ದಯ ತೋರಿಸಲು ಸಾಧ್ಯವೇ ಇಲ್ಲ. ಅಂದರೆ ಸರ್ವನ ಮೇಲೆ ದಯೆ ಅಥವಾ ಕೃಪಾ ತೋರಿಸೋದಂದ್ರೇನು? ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದು, ಸುಖವನ್ನು ನೀಡುವುದು. ಆ ಕರ್ತವ್ಯ ನನ್ನ ವಿನಃ ಯಾರೂ ಕೂಡ ಮಾಡಲು ಸಾಧ್ಯವಿಲ್ಲ. सभी का गति सदगति दाता एक ही शिव बाबा है. मनुष्य किसी की गति सदगति नहीं कर सकते, एक की भी नहीं कर सकते, इम्पॉसिबल है. ಗತಿ ಸದ್ಗತಿ ದಾತ ಯಾರು? ಶಿವಬಾಬಾ ಒಬ್ಬರೇ. ಮನುಷ್ಯರಲ್ಲಿ ಯಾರೊಬ್ಬರೂ ಕೂಡ ಇತರರಿಗೆ ಸದ್ಗತಿಯನ್ನು ಮಾಡಲು ಸಾಧ್ಯವಿಲ್ಲ. ಇದು ಇಂಪಾಸಿಬಲ್ ಅಂತ ಹೇಳ್ತಾರೆ, ಅಸಂಭವ ಅಂತ ಹೇಳ್ತಾರೆ. तुमको कहते हैं कि तुम लोग शास्त्रों को नहीं मानते हो, लेकिन जो चीज़ सामने है आंखों से देखते हैं, मानते कैसे नहीं, परंतु अभी हम श्रीमत पर चलते हैं जिससे श्रेष्ठ बनेंगे. श्रीमती भगवान की, कृष्ण की मत पर नहीं चलते हैं. कृष्ण की आत्मा भी आगे जन्म में श्रीमत से सर्वश्रेष्ठ देवता बनी थी. तत्त्वम उनकी राजधानी भी होगी ना. अकेला कृष्ण क्या करेगा? कांटों से फूल बाप के सिवाय कोई बना ना सके. ತಂದೆ ಹೇಳ್ತಿದ್ದಾರೆ, ಕೆಲವರು ಕೇಳುತ್ತಾರೆ ನಿಮ್ಮ ಹತ್ರ ಬಂದು, ನೀವು ಶಾಸ್ತ್ರಗಳನ್ನು ಒಪ್ಕೊಳ್ಳೋದಿಲ್ಲ, ಆದರೆ ಯಾವುದು ನಿಮ್ಮ ಎದುರುಗಡೆ ನಡೀತಾ ಇದೆಯೋ, ಯಾವುದು ನಿಮ್ಮ ಕಣ್ಣುಗಳಿಂದ ನೋಡ್ತಾ ಇದ್ದೀರೋ ಅದನ್ನೂ ಯಾಕೆ ಒಪ್ಕೊಳ್ಳೋದಿಲ್ಲ ಅಂತ ಕೇಳ್ತಾರೆ. ಆದರೆ ನೀವು ಹೇಳಬೇಕು, ನಾವು ಶ್ರೀಮದ್ದಂತೆ ನಡೀತಾ ಇದ್ದೀವಿ, ಶ್ರೀಮದ್ದಂತೆ ನಾವು ಶ್ರೇಷ್ಠರಾಗ್ತೀವಿ. ಈ ಮತ ಭಗವಂತನ ಮತವಾಗಿದೆ. ನಾವು ನಮ್ಮ ಮತದಂತೆ ನಡೀತಾ ಇಲ್ಲ, ಅಥವಾ ಶ್ರೀಕೃಷ್ಣನ ಮತದಂತೆಯೂ ಕೂಡ ನಡೀತಾ ಇಲ್ಲ. ಶ್ರೀಕೃಷ್ಣ ಆತ್ಮ ಕೂಡ ಹಿಂದಿನ ಜನ್ಮದಲ್ಲಿ ಇದೇ ಪುರುಷಾರ್ಥ ಮಾಡಿ ಇದೇ ಶ್ರೀಮತದಿಂದ ಶ್ರೇಷ್ಠ ದೇವತೆ ಆಗಿತ್ತು. ತತ್ವ ಈಗಲೂ ಸಹ ಆಗುತ್ತದೆ. ಈಗ ತಂದೆ ಬಂದಿದ್ದಾರೆ ಸ್ವರ್ಗವನ್ನು ರಚನೆ ಮಾಡುವುದಕ್ಕಾಗಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇವಾಗ ಕೃಷ್ಣ ಒಬ್ಬನೇ ಹೋಗಿ ರಾಜಧಾನಿಯಲ್ಲಿ ಏನು ಮಾಡ್ತಾನೆ? ಅವ್ರ ಜೊತೆಯಲ್ಲಿ ಎಲ್ಲರೂ ಕೂಡ ಇರಬೇಕಲ್ವ ರಾಜ್ಯದಲ್ಲಿ. ಅದಕ್ಕೋಸ್ಕರ ನಾವು ಸಹ ಅಂತ ಪುರುಷಾರ್ಥ ಮಾಡ್ತಿದ್ದೀವಿ ಅಂತ ಹೇಳಿ. कांटों से फूल बाप के सिवाय कोई बना ना सके. बाबा आया है जो ज़रूर स्वर्ग रचेंगे ना, नहीं तो अवतार लेने की क्या दरकार थी. ज़रूर भारत को स्वर्ग बनाया था और सब फिर से बना रहे हैं. वहाँ भी मंदिर आदि होंगे नहीं. तुम जानते हो बाबा भारत में आया है भारत को स्वर्ग बनाने. बाबा ने समझाया है माया के तूफान तो सभी को आएगा. बाबा से आकर पूछो, ज्ञान और योग का भी अनुभव पूछो. संकल्प जो विकल्प बन जाते हैं उनका भी अनुभव पूछो. बाबा सबसे आगे है तो इन तूफानों से पास ज़रूर होते हैं. हम बाबा को याद करते हैं फिर भी माया कम नहीं है. जितना रुस्तम उतना माया पूरा सामना करेगी, डरना नहीं. लिखते हैं बाबा माया को बोलो कि तंग ना करे, परंतु माया तूफानों को मचाएगी, डरना नहीं. ತಂದೆ ಹೇಳ್ತಿದ್ದಾರೆ, ಇದೇ ಭಾರತ ದೇಶ ಸ್ವರ್ಗವಾಗಿತ್ತು, ಈಗ ಪುನಃ ಆಗ್ತಾ ಇದೆ. ಈ ರೀತಿ ಸ್ವರ್ಗ ಸ್ಥಾಪನೆ ಮಾಡಿಲ್ಲ ಅಂತಂದರೆ ತಂದೆ ಬರುವ ಅವಶ್ಯಕತೆಯೇ ಇಲ್ಲಿ ಇರುವುದಿಲ್ಲ. ತಂದೆ ಬರುವುದೇ ಸುಖವನ್ನು ಸ್ಥಾಪನೆ ಮಾಡಲು ಅಂತ ಹೇಳುತ್ತಿದ್ದಾರೆ ಬಾಬಾ. ಈಗ ಮಾಯೆ ಎಷ್ಟೊಂದು ತೂಫಾನ್ ತರ್ತಾ ಇರುತ್ತಲ್ವ, ಅದಕ್ಕೋಸ್ಕರ ಬಾಬಾವ್ರನ್ನ ಕೇಳಿ. ಯಾರನ್ನು? ಬ್ರಹ್ಮ ಬಾಬಾವರನ್ನು ಕೇಳಿ ಅಂತ ಬಾಬಾ ಹೇಳ್ತಾರೆ. ಹೆಂಗೆ ಮಾಯೆಯನ್ನು ಎದುರಿಸೋದು, ಹೆಂಗೆ ಜ್ಞಾನ ಯೋಗದ ಅನುಭವ ಇದೆ ಕೇಳಿ. ಸಂಕಲ್ಪ ವಿಕಲ್ಪ ಹೆಂಗಾಗುತ್ತೆ ಈ ಅನುಭವ ಕೇಳಿ. ಏಕೆಂದರೆ ನಮ್ಮೆಲ್ಲರ ಮುಂದೆ ಯಾರಿದ್ದಾರೆ? ಬ್ರಹ್ಮಬಾಬಾ ಇದ್ದಾರೆ. ಬ್ರಹ್ಮಬಾಬಾವರು ದಾಟಿ ತಾನೇ ನಮಗೆಲ್ಲ ಕೂಡ ಅನುಭವ ಆಗೋದು. ಅವರದಕ್ಕೆ ಅನುಭವಿ ಆಗಿರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಯಾವುದೇ ಪ್ರಶ್ನೆ ಇದ್ದರೂ ಕೂಡ ಅನುಭವದ ಆಧಾರದಲ್ಲಿ ನೋಡಿದ್ರೆ ಬ್ರಹ್ಮಬಾಬಾವರಿಗೆ ಕೇಳಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಶಿವಬಾಬಾ ಹೇಳ್ತಾ ಇದ್ದಾರೆ, ನೀವು ಸದಾ ನನ್ನ ನೆನಪು ಮಾಡಬೇಕು, ಇಲ್ಲಿ ಮಾಯೇನು ಕಡಿಮೆ ಅಲ್ಲ ಅಂತ ಬಾಬಾ ಹೇಳ್ತಾರೆ. ಇವಾಗ ನೀವೆಷ್ಟು ಶಕ್ತಿಶಾಲಿ ಆಗಿರ್ತೀರೋ
ನಿಮ್ಮ ಎದುರುಗಡೆ ಇರುವಂಥವ್ರು ಅಷ್ಟು ಶಕ್ತಿಶಾಲಿಯಾಗಿ ಬರ್ತಾವಲ್ವ, ಅದಕ್ಕೆ ಯಾಕೆ ಭಯ ಪಡ್ತೀರಾ ಅಂತ ಬಾಬಾ ಹೇಳ್ತಾರೆ. ಭಯ ಪಡಬೇಡಿ. ಕೆಲವರು ಬರೀತಾರಂತೆ ಬಾಬಾಗೆ, ಬಾಬಾ ಈ ಮಾಯೆಗೆ ಹೇಳಿ ನನಗೆ ತೊಂದರೆ ಕೊಡಬೇಡ ಅಂತ ಹೇಳ್ತೀರಾ ಯಾರಾದರೂ? ಬಾಬಾ ಹೇಳ್ಬಿಡಿ ಮಾಯೆಗೆ ನನಗೆ ತೊಂದರೆ ಕೊಡಬೇಡ ಅಂತ ನೀವು ಹೇಳ್ತೀರಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಮಾಯೆ ಬಂದೇ ಬರುತ್ತೆ ಅಂತ ಬಾಬಾ ಹೇಳ್ತಾರೆ. ನೀವು ಬೇಡ ಅಂದರೂ ಮಾಯೆ ಬಂದೇ ಬರುತ್ತೆ, ಅದರ ಆಟವನ್ನು ಅದು ತೋರಿಸುತ್ತೆ. ಆದರೆ ನೀವು ಭಯ ಪಡಬೇಡಿ ಅಂತ ಬಾಬಾ ಹೇಳ್ತಾರೆ ಅಲ್ವಾ. ನಮಗೆ ಮಾಯೆ ಬರಬಾರ್ದಂದ್ರೆ ಪ್ರಪಂಚದಲ್ಲಿ ಯಾರೂ ಇರಬಾರ್ದು. ಅದಕ್ಕೆ ಬಾಬಾ ಹೇಳ್ತಾರೆ ಶ್ರೀಮದಂತೆ ನಡೀರಿ ಅಂತ ಬಾಬಾ ಹೇಳ್ತಾರೆ. ಅದಕ್ಕೆ ಭಯ ಪಡಬೇಡಿ ಅಂತ ತಿಳಿಸ್ತಾರೆ. ಅಚ್ಚಾ ಬಾಬರಿಗೆ ನಮಸ್ತೆ ಅಲ್ಲ. मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते। धारणा के लिए मुख्य सार। फर्स्ट पॉइंट, बाप को पूरा हिसाब दे, ट्रस्टी बन, सब चिंताओं से मुक्त हो जाना है। बाप को पूरा हिसाब दे, ट्रस्टी बन, सब चिंताओं से मुक्त हो जाना है। ತಂದೆಗೆ ಪೂರ್ತಿ ಲೆಕ್ಕಾಚಾರವನ್ನು ಕೊಟ್ಟು, ತಂದೆಗೆ ಪೂರ್ತಿ ಲೆಕ್ಕಾಚಾರವನ್ನು ಕೊಟ್ಟು ಟ್ರಸ್ಟಿಯಾಗಿ ಅಂದರೆ ಸಾಕ್ಷಿಯಾಗಿ ಎಲ್ಲ ಚಿಂತೆಗಳಿಂದ ಮುಕ್ತರಾಗಬೇಕು. ತಂದೆ ಕೊಟ್ಟಾದ ಮೇಲೆ ಲೆಕ್ಕ ಯಾರು ನೋಡ್ಕೊಳ್ತಾರೆ? ಬಾಬಾನೇ ನೋಡ್ಕೊಳ್ತಾರೆ, ನಮಗಿಲ್ಲ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಎಲ್ಲ ಚಿಂತೆಗಳಿಂದ ಮುಕ್ತರಾಗಿ, ಟ್ರಸ್ಟಿಯಾಗಿ ಎಲ್ಲ ಚಿಂತೆಗಳಿಂದ ಮುಕ್ತರಾಗಿ. बाप के फरमान पर पूरा पूरा चल, मदद का पात्र बनना है. कंटिन्यू. ತಂದೆಯ ಆದೇಶ ಅಥವಾ ಆಜ್ಞೆಯನ್ನು, ತಂದೆಯ ಆಜ್ಞೆಯಂತೆ ಪೂರ್ತಿ ನಡೆದು ಸಹಯೋಗದ ಪಾತ್ರರಾಗಬೇಕು. ಅಂದರೆ ತಂದೆಯ ಆಜ್ಞೆಯಂತೆ ಸಂಪೂರ್ಣವಾಗಿ ನಡೆದು ಸಹಯೋಗದ ಪಾತ್ರರಾಗಬೇಕು ಅಂತ ತಿಳಿಸ್ಕೊಡ್ತಾರೆ. सेकेंड पॉइंट, मनुष्यों के डूबे हुए बेड़े को साल्वेशन आर्मी बन पार करना है. ಮನುಷ್ಯರ ಮುಳುಗಿ ಹೋಗಿರುವ ಹಡಗನ್ನು ದೋಣಿ ಹಡಗನ್ನು ಸಾಲ್ವೇಷನ್ ಆರ್ಮಿಯಾಗಿ ಪಾರ್ ಮಾಡಬೇಕು. ಮುಳುಗಿ ಹೋಗಿರುವ ದೋಣಿಯನ್ನು ನಾವೇ ರಕ್ಷಣೆ ಮಾಡಬೇಕು ಅಂತ ತಿಳಿಸ್ತಾ ಇರುವ. ಬಾಪ್ ಕಾ ಮದದ್ಗಾರ್ ಬನ್ ಪೂಜ್ಯನೀಯ ಲಾಯಕ್ ಬನ್ನ ಹೈ. ತಂದೆಗೆ ಸಹಯೋಗಿಗಳಾಗಿ ಪೂಜ್ಯನೀಯ ಯೋಗ್ಯರಾಗಬೇಕು. ತಂದೆಗೆ ಸಹಯೋಗಿಗಳಾಗಿ ಪೂಜ್ಯನೀಯ ಯೋಗ್ಯರಾಗಬೇಕು. वरदान, हर सेकंड हर खजानों को, हर सेकंड हर खजानों को सफल कर सफलता की खुशी अनुभव करने वाले. सफलता मूर्त भव. हर सेकंड हर खजानों को सफल कर सफलता की खुशी अनुभव करने वाले सफलता मूर्त भव. ಪ್ರತಿ ಸೆಕೆಂಡು ಪ್ರತಿ ಖಜಾನೆಯನ್ನು ಸಫಲ ಮಾಡಿ ಸಫಲತೆಯ ಖುಷಿಯನ್ನು ಅನುಭವ ಮಾಡುವಂತಹ
ಮೂರ್ತ ಭವ. ಪ್ರತಿ ಸೆಕೆಂಡು ಪ್ರತಿ ಖಜಾನೆಯನ್ನು ಸಫಲ ಮಾಡಿ सफलತೆಯ ಖುಷಿಯನ್ನು ಅನುಭವ ಮಾಡುವಂತಹ सफलता मूर्त भव. स्पष्टीकरण: सफलता मूर्त बनने का विशेष साधन है हर सेकंड को, हर श्वास को, हर खजानों को सफल करना. यदि संकल्प, बोल, कर्म, संबंध, संपर्क में सर्व प्रकार की सफलता का अनुभव करना चाहते हो तो सफल करते जाओ, व्यर्थ नहीं जाए. चाहे स्व के प्रति सफल करो, चाहे और आत्माओं के प्रति सफल करो, तो ऑटोमेटिकली सफलता की खुशी अनुभव करते रहेंगे. क्योंकि सफल करना अर्थात वर्तमान में सफलता प्राप्त करना और भविष्य के लिए जमा करना. ಸಫಲತಾ ಮೂರ್ತಿಗಳಾಗಬೇಕಂದ್ರೆ ವಿಶೇಷ ಸಾಧನೆ ಏನು ಅಂತಂದರೆ ಪ್ರತಿಯೊಂದು ಸೆಕೆಂಡು, ಪ್ರತಿ ಶ್ವಾಸ, ಪ್ರತಿ ಖಜಾನೆಯನ್ನು ಸಫಲ ಮಾಡಿಕೊಳ್ಳಬೇಕು. ಒಂದು ವೇಳೆ ಸಂಕಲ್ಪ, ಮಾತು, ಕರ್ಮ, ಸಂಬಂಧ, ಸಂಪರ್ಕದಲ್ಲಿ ಸರ್ವ ಪ್ರಕಾರದ ಸಫಲತೆಯನ್ನು ಅನುಭವ ಮಾಡಬೇಕೆಂದರೆ ಸಫಲರಾಗ್ತಾ ಹೋಗಿ ಹಾಗೂ ಸಫಲ ಮಾಡ್ಕೊಳ್ತಾ ಹೋಗಿ ವ್ಯರ್ಥವಾಗಿ ಯಾವುದನ್ನು ಕೂಡ ಕಲಿಬೇಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದು ಸ್ವಯಂ ಪ್ರತಿ ಸಫಲ ಮಾಡಿಕೊಳ್ಳೋದಾಗಿರ್ಬೋದು ಅಥವಾ ಅನ್ಯ ಆತ್ಮರ ಪ್ರತಿ ಸಫಲ ಮಾಡಿಕೊಳ್ಳಬೇಕು. ಈ ರೀತಿ ಆಟೋಮೆಟಿಕಲಿ ಸಫಲತೆಯ ಖುಷಿ ನಿಮಗೆ ಅನುಭವ ಆಗ್ತಾ ಹೋಗುತ್ತೆ. ಏಕೆಂದರೆ ಸಫಲ ಮಾಡಿಕೊಳ್ಳುವುದು ಅಂತಂದ್ರೇನು, ವರ್ತಮಾನದಲ್ಲೂ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಹಾಗೂ ಭವಿಷ್ಯಕ್ಕೆ ಅದನ್ನು ಜಮಾ ಮಾಡಿಕೊಳ್ಳುವುದು ಅಂತ ಹೇಳ್ತಿದ್ದಾರೆ. ವ್ಯರ್ಥ ಅನ್ನೋದು ಒಂದು ಹೋಗಬಾರ್ದು. ಈಗೆಲ್ಲ ಸಫಲ ಮಾಡ್ಕೊಳ್ಬೇಕು, ಈಗ ಎಷ್ಟು ಸಫಲ ಮಾಡ್ಕೊಳ್ತಾ ಹೋಗ್ತೀವಿ, ಎಷ್ಟು ಉಳಿತಾಯ ಮಾಡ್ತಾ ಹೋಗ್ತೀವಿ, ಅಷ್ಟು ಭವಿಷ್ಯದಲ್ಲಿ ಜಮಾ ಆಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಸ್ಲೋಗನ್: जब संकल्प में भी कोई आकर्षण आकर्षित ना करे, जब संकल्प में भी कोई आकर्षण आकर्षित ना करे, तब कहेंगे संपूर्णता की समीपता. ಯಾವಾಗ ಸಂಕಲ್ಪದಲ್ಲೂ ಯಾವುದೇ ಆಕರ್ಷಣೆ ಆಕರ್ಷಿತ ಮಾಡದೇ ಇದ್ದಾಗ, ಯಾವಾಗ ಸಂಕಲ್ಪದಲ್ಲೂ ಯಾವುದೇ ಆಕರ್ಷಣೆ ಆಕರ್ಷಿತ ಮಾಡದೇ ಇದ್ದಾಗ ಸಂಪೂರ್ಣತೆಯ ಸಮೀಪತೆ ಎಂದು ಹೇಳಲಾಗುತ್ತದೆ. ಅದನ್ನೇ ಸಂಪೂರ್ಣತೆಯ ಸಮೀಪತೆ ಎಂದು ಹೇಳಲಾಗುತ್ತೆ. ನಾವು ಸಂಪೂರ್ಣರಾಗ್ತಾ ಇದೀವಿ ಅಂದರೆ ನಮ್ಗೆ ಯಾವುದೂ ಆಕರ್ಷಣೆ ಮಾಡಬಾರದು ಅಂತ ಬಾಬಾ ತಿಳಿಸ್ಕೊಡ್ತಾರೆ. ಓಂ ಶಾಂತಿ. ಇವತ್ತು ವಿಶೇಷವಾಗಿ ಬಾಬಾರವರು ತಿಳಿಸ್ಕೊಟ್ಟಿದ್ದಾರೆ. ತಂದೆ ಬಂದಿರೋದೇ ಯಾವುದಕ್ಕಂತೆ ಶೃಂಗಾರ ಮಾಡಿ ಜ್ಞಾನ ಯೋಗದಿಂದ ಶೃಂಗಾರ ಮಾಡೋದಕ್ಕೆ. ಅದಕ್ಕೋಸ್ಕರನೇ ಕಾಯಮಾಗಿ ಇಟ್ಕೊಡಿ, ಮಾಯಿನೆಂದಿಗೂ ಸೋಲಬೇಡಿ ಅಂತ ಇವತ್ತು ಪೂರ್ತಿ ಮುರಳಿಯಲ್ಲಿ ಬಾಬಾ ನಮಗೆ ತಿಳಿಸ್ಕೊಟ್ಟಿದ್ದಾರೆ. चांदनी समझ में आया? बाबा ने कहा कि सदा बाप को याद रखना है, कभी भी माया का खेल जो है उसमें नहीं फंसना है. ओके. ओम शांति. बाबा और नेनप ಮಾಡೋಣ.